ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ಲರಿಗೂ ಕೂಡ ಊಟ, ಉಪಚಾರ, ತಿಂಡಿ ತಿನಿಸುಗಳು ಅಂದರೆ ಒಂದು ರೀತಿ ಖುಷಿ, ಒಂದು ರೀತಿ ಸಂತೋಷ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನರಳಾಟವೂ ಕೂಡ ಹೌದು. ಮಧುಮೇಹಿಗಳಂತೂ ಕೂಡ ಅದರದ್ದೇ ಆಗಿರತಕ್ಕಂಥ ಒಂದಿಷ್ಟು ಔಷಧಿಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಗಾಗಿ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವರು ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು, ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಅನೇಕ ವರ್ಷಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಗಳಿಂದ ನರಳುತ್ತಾ ಇರತಕ್ಕಂಥವ್ರಿಗೆ ಇಲ್ಲಿದೆ ಒಂದು ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಬಹಳ ಉತ್ತಮ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ಅದ್ಭುತವಾಗಿ ಮುಂದುವರಿರುವ ಕಾರಣದಿಂದ IVFನ ಮುಖಾಂತರ ಸುಂದರವಾಗಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾವೆಲ್ಲರೂ ಕೂಡ ಪಡ್ಕೊಳ್ಬೋದು. ಹಾಗಾಗಿ ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್. ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾ ಲಕ್ಷ್ಮಿಯ ಕೃಪಾ ಕಟಾಕ್ಷ, ತಾಯಿಯ ಅನುಗ್ರಹ ಯಾರಿಗೆ ತಾನೇ ಬೇಡ, ಎಲ್ರಿಗೂ ಕೂಡ ಅತ್ಯವಶ್ಯಕ. ಇವತ್ತಿನ ದಿವಸ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮೇಲಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಆರ್ಥಿಕ ಸಂಕಷ್ಟಗಳಾಗಿರ್ಬೋದು, ಏನೊಂದು ಸಮಸ್ಯೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಅತಿ ಶೀಘ್ರವಾಗಿ ದೂರ ಮಾಡಿಕೊಳ್ಬೋದು. ಹಾಗಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಒಂದು ಕಡೆ, ಲಕ್ಷ್ಮೀ ಭೂ ವರಾಹ ಸ್ವಾಮಿಯ ಕೃಪಾ ಕಟಾಕ್ಷ ಮತ್ತೊಂದು ಕಡೆ. ಭೂ ವರಾಹ ಸ್ವಾಮಿಯ ಅನುಗ್ರಹ, ಭಗವಂತನ ಕೃಪಾ ಕಟಾಕ್ಷ, ಭಗವಂತನ ಅನುಗ್ರಹ ಸದಾಕಾಲ ನಮ್ಮ ಮೇಲಿದ್ದರೆ ನಾವು ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು. ಅದೇ ರೀತಿ ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನೆರವೇರಲಿದೆ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ, ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನಲ್ಲಿ ಅಂತಂದರೆ ನಿಮ್ಮೆಲ್ಲರ ಪ್ರೀತಿಯ ಆಶ್ರಮವಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ.
ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರೀ ನಾವು ಮಾತ್ರ ಅಲ್ಲ, ನಾವು ನೀವೆಲ್ಲರೂ ಕೂಡ ಸೇರಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡಬೇಕು. ಜಾತ್ರಾ ಮಹೋತ್ಸವವನ್ನು ನೆರವೇರಿಸಬೇಕು. ಯಾಕೆ ಅಂತಂದರೆ ಅಲ್ಲಿ ಭೂವರಾಹ ಸ್ವಾಮಿ ಸಾಲಿಗ್ರಾಮ ರೂಪದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಆಡಿಸ್ತಾ ನಮ್ಮ ಸಂಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾನೆ. ಯಾಕೆಂದರೆ ನಿಜವಾಗ್ಲೂ ಮಾತನಾಡ್ತಕ್ಕಂಥ ಭಗವಂತ ಅಂತಲೇ ಹೇಳ್ಬೋದು. ಎಷ್ಟೋ ಜನರ ಭಾವನೆಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಭಗವಂತ ಶೀಘ್ರಾತಿ ಶೀಘ್ರವಾಗಿ ಬೇಡ ಬಂದಿರತಕ್ಕಂಥ ಭಕ್ತಾದಿಗಳ ಸಮಸ್ಯೆಗಳನ್ನು ದೂರ ಮಾಡ್ತಾ ಇರತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತಂದರೆ ಅದು ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಅಂತಲೇ ಹೇಳ್ಬೋದು. ಸಾಲಿಗ್ರಾಮದ ಆ ಒಂದು ಶಕ್ತಿ ವೈಶಿಷ್ಟ್ಯತೆಗಳ ಬಗ್ಗೆ ನಾವಂತೂ ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಅದರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಭಗವಂತನ ಶಕ್ತಿ ಏನು, ಭಗವಂತನ ಶಕ್ತಿ ಅಪಾರ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿವಿಧ ರೀತಿಗಳಲ್ಲಿ, ನಾನಾ ರೀತಿಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದೇವೆ. ಅದರ ಜೊತೆಗೆ ಅದರ ತಾತ್ಪರ್ಯವಾಗಿ ಆಶ್ರಮಕ್ಕೆ ಬರ್ತಾ ಇರತಕ್ಕಂಥ ಎಷ್ಟೋ ಜನ ಭಕ್ತಾದಿಗಳು ಕೂಡ ಅದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಲಿ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಇದು ನಿಜಕ್ಕೂ ಕಲಿಯುಗದಲ್ಲಿ ಇಷ್ಟು ಶೀಘ್ರಾತಿ ಶೀಘ್ರವಾಗಿ ನಾವು ನಮ್ಮ ಕೆಲಸಗಳನ್ನು ಭಗವಂತನ ಕೃಪಾಶೀರ್ವಾದದ ಮೂಲಕ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದಾ ಎಂಬತಕ್ಕಂಥದ್ರ ಬಗ್ಗೆ ಒಂದು ರೀತಿ ನೋಡೋದಾದರೆ ಆಲೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಏನೋ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ವಿ, ಒಂದಷ್ಟು ದಿವಸಗಳ ನಂತರ ಅದರ ಬಗ್ಗೆ ನಾವು ಇಂದಿಷ್ಟು ಗಮನವನ್ನು ವಹಿಸ್ತಕ್ಕಂಥದ್ದಾಗಲಿ, ಬರೀ ಅದಷ್ಟು ಮಾತ್ರ ಅಲ್ಲ, ಭಗವಂತನನ್ನ ದರ್ಶನವನ್ನು ಮಾಡಿಕೊಂಡು ಬರೀ ಅರ್ಧ ಗಂಟೆ 1 ಅವರಲ್ಲಿ ಅವ್ರ ಕೆಲಸ ಮುಗಿತಾ ಇದೆ ಅಂತಂದರೆ ಇದು ನಿಜಕ್ಕೂ ಆಶ್ಚರ್ಯ ಪಡ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಅದೆಲ್ಲವನ್ನೂ ಕೂಡ ನಾವು ಪ್ರತ್ಯಕ್ಷವಾಗಿ ಕಣ್ಮುಂದೆ ಕಾಣ್ತಾ ಇರ್ತಕ್ಕಂಥದ್ದಿದೆ. ಅದೇ ಹೇಳೋದಾಗೆ ಮಾತಿನಲ್ಲಿ ಹೇಳೋದಾದರೆ ಅದು ಅತಿಶಯೋಕ್ತಿ ಅನಿಸುತ್ತೆ. ಒಮ್ಮೆ ತಾವು ಬಂದು ಅದರ ಅನುಭವವನ್ನು ಪಡ್ಕೊಂಡ್ರೆ ಇದು ನಿಜಕ್ಕೂ ಇಲ್ಲೊಂದು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆಧಾರಗಳನ್ನು ನಾವು ಸೂಚಿಸ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯದ ಜಾತ್ರಾ ಮಹೋತ್ಸವ ನಾವು ನೀವೆಲ್ಲರೂ ಕೂಡ ಸೇರಿ ಬಹಳ ಅದ್ಧೂರಿಯಿಂದ ನೆರವೇರಿಸಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಒಮ್ಮೆ ಭೂವರಾಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ಭಗವಂತನ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳಿ ಮತ್ತು ಜಾತ್ರಾ ಮಹೋತ್ಸವದ ಸೇವೆಗಳನ್ನು ಕೂಡ ತಾವು ತಮ್ಮ ಕೈಯಾರೆ ತಾವೇ ನೆರವೇರಿಸ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೇನು ಇದೇ ಬರತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಪೂರಿ ಜಗನ್ನಾಥ ಕ್ಷೇತ್ರ ನಿನ್ನೆ ಗುರುಜಿಯವರಂತೂ ಅದ್ರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಹಾಗಾಗಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಾಗಿ, ಕ್ಷೇತ್ರದ ದರ್ಶನವನ್ನು ಮಾಡಲಿಕ್ಕಾಗಿ ತಾವೆಲ್ಲರೂ ಕೂಡ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪೂರಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದಃ ಪಿತರಂ ವಂದೇ ಪಾರ್ವತೀ ಪರಮೇಶ್ವರೋ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪಲಕಟತಟೇ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ. ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ. ಲಲಿತಾಂ ಜ್ಞಾನಾಕ್ಷೈ ನಮೋ ನಮಃ. ಲಲಿತಾ ರಾಜರಾಜೇಶ್ವರ್ಯೈ ನಮೋ ನಮಃ. ಬ್ರಾಹ್ಮ್ಯೈ ನಮಃ. ಮಾಹೇಶ್ವರ್ಯೈ ನಮಃ. ಕೌಮಾರ್ಯೈ ನಮಃ. ವೈಷ್ಣವ್ಯೈ ನಮಃ. ವಾರಾಹ್ಯೈ ನಮಃ. ಇಂದ್ರಾಣ್ಯೈ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ.
ಮಹಾಲಕ್ಷ್ಮೀ ನಮಃ. ಶ್ರೀಮದ್ಮಹಾಲಕ್ಷ್ಮೀದೇವತಾಭ್ಯೋ ನಮೋ ನಮಃ. ಓಂ ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಘಟಿತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಬ್ರಾಹ್ಮೀ ಮಾಹೇಶ್ವರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಭ ಶುಕ್ರವಾರ. ಈ ಶುಕ್ರವಾರ ಬಂತು ಅಂದರೆ ಸಂಪತ್ತು ಜೊತೆಗೆ ಆರೋಗ್ಯ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಭಗವಂತ ಕೊಟ್ಟದ್ದನ್ನು 4 ಜನಕ್ಕೆ ಹಂಚಿ ತಿನ್ನುವಂತಹದ್ದಾಗಲಿ, ಒಂದು ಕುಟುಂಬದಲ್ಲಿ ಸದಾಕಾಲ ನೆಮ್ಮದಿ ಸುಖ ಸಂತೋಷವನ್ನಾಗಲಿ, ಅಥವಾ ತಾವು ಯಾವ ಒಂದು ಕಾಯಕವನ್ನು ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ನೀವು ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೆ, ಕುಟುಂಬದ ಮಹಾಲಕ್ಷ್ಮಿ ಯಾರಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕುಟುಂಬ ನಗಬೇಕಾದ್ರೆ, ಕುಟುಂಬದಲ್ಲಿ ಸಮಸ್ಯೆ ಬಂದಾಗ, ಬೆಟ್ಟದಂಥ ಕಷ್ಟ ಬಂದಾಗಲೂ ಸಹಿತ ಮನೆಯಲ್ಲಿರ್ತಕ್ಕಂಥ ಶ್ರೀಮತಿ ಅಂದರೆ ಮಡದಿ ಆಗಿರ್ತಕ್ಕಂಥವಳು, ಹೆಂಡತಿ ಆದಂತಹ ಇವಳು, ಅಥವಾ ಆ ಕುಟುಂಬದ ಜವಾಬ್ದಾರಿ ಹೊತ್ತಂಥ ಹೆಣ್ಣು, ಆ ಹೆಣ್ಣು ಎಲ್ಲ ಒಂದು ಸಮಸ್ಯೆಗಳನ್ನು ನಿಭಾಯಿಸುವ ಶಕ್ತಿ ಆಕೆಗಿದೆ. ಆದರೆ ಯಾವುದೋ ಒಂದೆರಡು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ನೀವು ಕಣ್ಣೀರು ಹಾಕ್ತಾ ಅಥವಾ ಇನ್ನೇನೋ ಒಂದು ಚಿಂತನೆ ನೀವು ನಡೆಸಿದ್ದೆ ಆದರೆ ಆ ಕುಟುಂಬ ನಡಿಲಿಕ್ಕಾಗುವುದಿಲ್ಲ. ಕುಟುಂಬದ ತೇರು ಎಳಿಬೇಕಾದ್ರೆ, ಕುಟುಂಬದಲ್ಲಿ ಹಸನ್ಮುಖಿತನ ಇರಬೇಕಾದ್ರೆ, ಆ ಕುಟುಂಬ ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಆ ನವರಸಗಳ ಏನು ಒಂದು ವಿಧಿವಿಧಾನ ಇದೆಯಲ್ಲ, ಅದೆಲ್ಲವನ್ನೂ ಸಹಿತ ಸ್ವಾದಿಷ್ಟಕರವಾದಂಥ ರೀತಿ ಮನೆ ಹೆಣ್ಣು ನಡೆಸಬೇಕು. ಕಾಲ ಕಾಲಕ್ಕೆ ಏನಾಗಬೇಕು, ಏನು ಹೋಗಬೇಕು, ಏನು ಮಾಡಬೇಕು ಮಾಡಬಾರದು ಎಲ್ಲವನ್ನೂ ಸಹಿತ. ಅಷ್ಟೇ ಯಾಕೆ, ಸರಿ ತಪ್ಪುಗಳನ್ನು ಸರಿಯಾದ ರೀತಿ ನೀವು ತಿದ್ದಿ ಬುದ್ಧಿ ಹೇಳಬೇಕಾದ್ದು ಮನೆ ಹೆಣ್ಣುಮಕ್ಕಳದೇ ಜವಾಬ್ದಾರಿ. ಹೆಣ್ಣಿಗೆ ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಹೆಣ್ಣನ್ನು ಒಂದು ಪೂಜನೀಯವಾದಂಥ ಸ್ಥಳದಲ್ಲಿಟ್ಟು ಆರಾಧನೆ ಮಾಡ್ತಾರೆ. ಇವತ್ತಿಗೂ ಸಹಿತ ಕಾಲಿಡುವುದರೆ ಅಮ್ಮ ಅಂತಾರೆ ಬಿಟ್ಟರೆ ಅಪ್ಪ ಅನ್ನೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಿಮಗಿರುವಂಥ ಸ್ಥಾನಮಾನಕ್ಕೆ ತಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ, ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಹಸನ್ಮುಖಿಯಾಗಿ ನಗನಗ್ತಾ ಇರ್ತಾರೋ, ಕುಟುಂಬದ ಶ್ರೇಯಸ್ಸಿಗಾಗಿ ಹೆಣ್ಣು ಮಕ್ಕಳು ಏನು ಶ್ರಮಿಸ್ತಾರೋ, ಅಥವಾ ಇರ್ತಕ್ಕಂಥದ್ರಲ್ಲಿ ಇಲ್ಲ ಎಂಬತಕ್ಕಂಥ ಪದವನ್ನು ಬಿಟ್ಟು ಇದ್ದದ್ದನ್ನೇ ಭಗವಂತ ನಮ್ಮ ಕೊಟ್ಟಿದ್ದೀವತ್ತು ತೃಪ್ತಿ ಅಂತ ಹೇಳಿ ಅಡುಗೆ ಮಾಡಿ ಹಾಕ್ತಾರೋ, ಅಂತಹದ್ರಲ್ಲಿ ಬಹಳ ವಿಶೇಷವಾದ ಶಕ್ತಿ ಇದೆ. ಹಾಗೆ ನಿಮ್ಮ ಆ ನಗುಮುಖದಲ್ಲೇ ನಿಮ್ಮ ಮನೆಗೆ ಆ ಸ್ಥಿರ ಮಹಾಲಕ್ಷ್ಮಿ ಬಂದು ನಿಂತ್ಕೋತಾಳೆ. ನೋಡಿ, ಎಷ್ಟು ಜವಾಬ್ದಾರಿ ಕಾಯಕ ಹೆಣ್ಣುಮಕ್ಕಳಿಗೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಅಡುಗೆ ಮನೆಗೆ ಬಂದು ಹಾಲು ಕಾಯಿಸಿ, ಆ ಮೊದಲು ಹಾಲು ಕಾಯಿಸುವಾಗ ಯಜ್ಞೇಶ್ವರನ ಅಂದರೆ ಅಗ್ನಿ ಜ್ವಾಲೆ ಆಗಲೇ ಕೈ ಮುಗಿದು ಹೇಳಬೇಕು, ಈ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರ ಆರೋಗ್ಯ ನಿನ್ನ ಕೈಲಿದೆಪ್ಪ, ನೀನು ಆರೋಗ್ಯಕರವಾದಂಥ ಪದಾರ್ಥಗಳನ್ನು, ಆರೋಗ್ಯಕರವಾದಂತಹ ಒಂದು ಪದಾರ್ಥ ಸಿದ್ಧತೆಗೆ ನೀನು ದಾರಿ ಮಾಡಿಕೊಡು ಅಂತ ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡಬೇಕು. ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೇವರುಗಳಿವರು. ಈ ಪಂಚಭೂತಗಳಲ್ಲಿ ಅಂತಹದ್ದು ಅದ್ಭುತ ಶಕ್ತಿ ಇದೆ. ಸೂರ್ಯ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರಾತ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡಿ ನಮಸ್ಕಾರ ಮಾಡಬೇಕು. ಅದಾದ ನಂತರ ಅಡಿಗೆ ಮನೆಗೆ ಬಂದು ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡಬೇಕು. ಉಸಿರಾಡ್ತಕ್ಕಂಥ ಗಾಳಿ ಅದನ್ನು ನಾವು ಚಿಂತನೆ ಮಾಡಬೇಕು. ಹಾಗೆ ನಮ್ಮ ಹಸನ್ಮುಖಿತನ ನಗುಮುಖ ಅದು ಎಲ್ಲರಿಗೂ ತೋರಿಸ್ಬೇಕು. ಹಾಗೆ ಹಾಲನ್ನು, ಆ ಗೋಮಾತೆ ಕೊಡ್ತಕ್ಕಂಥ ಗೋಕ್ಷೀರ ಹಾಲನ್ನು ಕಾಯಿಸಿದಾಗ ಆ ಹಾಲು ಇನ್ನೇನು ಹುಕ್ಕುತ್ತೆ ಅನ್ನುವಾಗ ಹಾಲು ಉಕ್ಕುವ ಆ ಸನ್ನಿವೇಶಕ್ಕೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಇದು ಅಮೃತ ಅಂತ ಹೇಳ್ತಾರೆ. ಈ ಒಂದು ವಿಧಿವಿಧಾನವನ್ನು ಪ್ರತಿಯೊಬ್ಬ ತಾಯಂದಿರೂ ಕಲ್ತ್ಕೊಳ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಇದು ನಡಿಬೇಕು. ಆಗಲೇ ಅದು ವಿಶೇಷ ಆಗ್ತಕ್ಕಂಥದ್ದು. ಇರಲಿ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗುವಂಥ ಈ ಶುಭ ದಿನ ತಮ್ಮೆಲ್ಲರ ಯಶಸ್ಸಿಗಾಗಿ ನಿಮ್ಮ ಕುಟುಂಬಗಳಲ್ಲಿ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರೆ ಎಲ್ಲರಿಗೂ ಶುಭ, ಒಳ್ಳೆಯದಾಗಲಿ. ಒಳ್ಳೆ ಈಗ ದಿನ ವಿಶೇಷತೆ ಪಂಚಾಂಗ ಶ್ರವಣನ ತಿಳ್ಕೊಂಡು ಖಂಡಿತ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಖಂಡಿತ. ಯಾಕೆಂದರೆ ದಿನ ವಿಶೇಷತೆ ಪಂಚಾಂಗ ಶ್ರವಣ ಆಯಿತು ಅಂದರೆ ರಾಶಿಫಲದತ್ತ ಗಮನ ಹರಿಸಲಿಕ್ಕೆ ಇದು ದಾರಿಯಾಗುತ್ತೆ. ರಾಶಿಫಲವನ್ನು ತಿಳ್ಕೊಳ್ಬೇಕು, ಇನ್ನಷ್ಟು ಕರೆಗಳಿಗೆ ಹೋಗೊಡಬೇಕು. ಹಾಗೆ ಇವತ್ತು ನೀವು ತಿಳ್ಕೊಳ್ಬೇಕಾದ್ದು, ನಾಳೆ ಬೆಳಗ್ಗೆ ನೀವು ನೋಡುವಂತಹ ಅದೊಂದು ಅದ್ಭುತವಾದಂಥ ದರ್ಶನ ಇದೆಯಲ್ಲ, ಪೂರಿ ಜಗನ್ನಾಥ ಕ್ಷೇತ್ರ. ವಿಜ್ಞಾನಿಗಳು ಇವತ್ತಿಗೂ ಸಹಿತ ತಲೆ ಕೆಡಿಸ್ಕೊಳ್ತಾರೆ. ಅಲ್ಲಿಗೆ ಬರುವಂತಹ ಯಾತ್ರಿಕರು, ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರು ಮೂಗಿನ ಮೇಲೆ ಬೆರಳಿಡ್ತಾರೆ. ಅಬ್ಬಾ, ಏನಪ್ಪ ಇಲ್ಲಿನ ವಿಶೇಷತೆ ಅಂತಾರೆ. ಕಣ್ಣು ಕಟ್ಟುವಂತಹ ರೀತಿ, ಕಣ್ಣಿಗೆ ಕಾಣುವಂತಹ ಪವಾಡಗಳು ನಡೆಯುವ ಸ್ಥಳ ಪವಾಡ ಕ್ಷೇತ್ರ, ಅದು ಪೂರಿ ಜಗನ್ನಾಥ ಕ್ಷೇತ್ರ. ಎಲ್ಲರಿಗೂ ಒಳಿತಾಗಲಿ. ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಪ್ರಾರಂಭದಲ್ಲೇ ಹೇಳಿದೆ ನಾನು. ಜೊತೆಗೆ ವಸುದೈವ ಸುಧಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು.
ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಕೃಷ್ಣ, ಕೃಷ್ಣನ ಪದಾರ್ಥ ಇರತಕ್ಕಂಥ ಸಾನ್ನಿಧ್ಯ ಪೂರಿ ಜಗನ್ನಾಥ. ಇರಲಿ, ದರ್ಶನ ಮಾಡೋಣ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 14/6/2024 ಶುಕ್ರವಾರ, ಅಷ್ಟಮಿ, ಉತ್ತರಾ ನಕ್ಷತ್ರ. ಈ ಉತ್ತರಾ ನಕ್ಷತ್ರವೂ ಸಹಿತ ಬಹಳ ವಿಶೇಷವೇ. ಹಾಗಾಗಿ ಈ ಶುಭ ದಿನ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಿರಲ್ಲ, ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥ ಅದೃಷ್ಟ ಇರತಕ್ಕಂಥ ದಿನ. ಇಂತಹ ಈ ಶುಭ ದಿನ ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಕ್ಕೂ ಮುನ್ನ ನವಗ್ರಹ ಜೊತೆಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಆಗಬೇಕು. ಸೃಷ್ಟಿ ಸ್ಥಿತಿ ಲಯ, ಬೇಕು ಬೇಡಗಳು, ಜೊತೆಗೆ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರಗಳು, ಮಾನವ ಸಂಕುಲನ, ಪ್ರತಿಯೊಬ್ಬರಿಗೂ ಸಹಿತ ಆಹಾರವನ್ನು ಕೊಡುವಂತಹ ಭಗವಂತ. ಒಂದು ಆಲೋಚನೆ ಮಾಡಿ, ಈ ಸೃಷ್ಟಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಎಲ್ಲಕ್ಕೂ ಸಹಿತ ಆಹಾರವನ್ನು ಕೊಡ್ತಕ್ಕಂಥವನು ಶಿವ. ನೀವು ಒಂದು ಸಣ್ಣ ಸಣ್ಣ ಕ್ರಿಮಿಗಳನ್ನು ನೋಡಿ, ಮನುಷ್ಯನಿಗಾದರೂ ಕೈ, ಕಾಲು, ಹೊಟ್ಟೆ, ತಲೆ ಕೂದಲು ಮತ್ತು ಬೇಕಾದಂಥ ಮುಖ ಸೌಂದರ್ಯ, ಆತನ ದೇಹದ ಹಾವಭಾವಗಳು ಎಲ್ಲವನ್ನೂ ನಾವು ನೋಡ್ತೀವಿ. ಹಾಗೆ ಕ್ರಿಮಿಕೀಟಗಳನ್ನು ನೋಡಿದ್ರೂ ಹಾಗನ್ಸುತ್ತೆ. ಒಂದು ಸಣ್ಣ ಕ್ರಿಮಿಯೊಳಗೆ ಒಂದು ಹಾರ್ಟ್, ಒಂದು ಒಳಗಡೆ ಹೃದಯ ಇರುತ್ತೆ. ಅದು ಸಹಿತ ಆಹಾರವನ್ನು ಸ್ವೀಕರಿಸುತ್ತೆ. ಹಾಗೆ ಪ್ರತಿಯೊಂದೂ ಸಹಿತ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಸೃಷ್ಟಿ ಮುಂದೆ ಮಾನವ ಏನೆಲ್ಲ ಮಾಡಿದ್ರೂ ಅದಕ್ಕೆ ಲೆಕ್ಕವೇ ಇಲ್ಲ. ಆದರೆ ಈ ಮಾನವ ಇವತ್ತಿನ ದಿವಸ ಎಲ್ಲವನ್ನೂ ಸಹಿತ ಮಾಡಿ ತೋರಿಸ್ತಾ ಇದ್ದಾನೆ. ಈ ಬ್ರೈನು, ತಲೆ ಭಾಗ ಮಾತ್ರ, ಈ ದೇಹಕ್ಕೆ ತಲೆಯನ್ನು ಬೇರೆ ತಲೆನಿಟ್ಟು ಕಸಿ ಮಾಡ್ತಕ್ಕಂಥದ್ರ ತನಕ ಮನುಷ್ಯ ಮುಂದೆ ನಡೆದಿದ್ದಾನೆ. ಮೊನ್ನೆ ಯಾರೋ ಹೇಳ್ತಿದ್ರು, ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾಯಿತು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಿದ್ರು. ಸಂತೋಷ. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೊಸದನ್ನು ನೋಡಿ, ಹೊಸದಾಗಿ ಏನೋ ಮಾಡಿ, ಏನೋ ಸೃಷ್ಟಿಯ ಒಂದು ಪ್ರತಿಸೃಷ್ಟಿ ಎಲ್ಲವನ್ನೂ ಸಹಿತ ನಾವು ಮಾಡ್ತಾ ಇದ್ದೀವಿ. ಆದರೆ ಒಳಗಿರುವಂಥ ಈ ಜೀವಾತ್ಮ ಇದೆಯಲ್ಲ, ಒಳಗಿರುವಂಥ ಜೀವಾತ್ಮ ಮಾತ್ರ ಯಾವ ಮನುಷ್ಯ ಕೊಡಲಿಕ್ಕಾಗೋದಿಲ್ಲ, ಅಥವಾ ಯಾರದನ್ನು ತೆಗಿಲಿಕ್ಕಾಗೋದೇ ಇಲ್ಲ. ಒಳಗಡೆ ಜ್ಯೋತಿ ಉರಿತಾ ಇದ್ದರೆ ಇವೆಲ್ಲ ಆಟಗಳನ್ನು ಆಡ್ಬೋದು. ಈ ಒಳಗಿರ್ತಕ್ಕಂಥ ಜ್ಯೋತಿ ಒಮ್ಮೆ ಆರಿದ್ರೆ ಅದು ಯಾರ ಕೈಲೂ ಇಲ್ಲ. ಹಾಗೆ ಜಗತ್ತನ್ನೇ ಆಟಾಡಿಸಿದಂಥ ಜಗನ್ನಾಥ ಶ್ರೀಕೃಷ್ಣ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಆತ ಭಗವಂತನೇ. ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರ ಆದ್ರೂ ತನ್ನ ಕೊನೆಯ ಅಂತ್ಯ ಇದೆಯಲ್ಲ, ರಾಮ ತನ್ನ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮುಗಿಸ್ದ, ರಾಮರಾಜ್ಯದ ಕನಸನ್ನು ಕಟ್ಟಿ ರಾಮರಾಜ್ಯವನ್ನು ಮಾಡಿದ. ಅದಾದ ನಂತರ ತಂದೆಯ ಪಿತೃವಾಕ್ಯ ಪರಿಪಾಲಕನಾಗಿ ತನ್ನ ಕಾಯಕವನ್ನು ಮುಗಿಸಿ ತಾನು ಯಾತ್ರೆ ಹೊರಟ. ಕೊನೆಯದಾಗಿ ತಾನು ವೈಕುಂಠದತ್ತ ಪಯಣವನ್ನು ಬೆಳೆಸಿಬಿಟ್ಟ. ರಾಮ ಅವತಾರ ಮುಗೀತು. ಅದಾದ ನಂತರ ಕೃಷ್ಣ ಅವತಾರ ಪ್ರಾರಂಭ ಆಯಿತು. ಕೃಷ್ಣ ಅವತಾರವನ್ನು ತಾಳ್ತಾನೆ. ಬಾಲ್ಯದಲ್ಲೇ ತನ್ನ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನು ಸಹಿತ ತೋರಿಸ್ತಾನೆ. ಜೊತೆಗೆ ಜಗತ್ತನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದೆ ನಿಂತುಕೊಳ್ತಾನೆ. ಅಲ್ಲೂ ಸಹಿತ ರಾಕ್ಷಸರಿರ್ತಾರೆ, ಕಂಸ ಇದ್ದಾನೆ, ಎಲ್ಲರೂ ಇದ್ದಾರೆ. ಪ್ರತಿ ಕಾಲಗಳಲ್ಲೂ ಸಹಿತ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇದೆ. ಆದರೆ ಕೃಷ್ಣ ತನ್ನೆಲ್ಲ ಕಾಯಕವನ್ನು ಮುಗಿಸಿ ತಾನು ವಿಶ್ರಾಂತಿಯಲ್ಲಿದ್ದಾಗ ಜರ ಎಂಬತಕ್ಕಂಥ ಒಬ್ಬ ಬೇಡ ನೋಡಿ, ಒಬ್ಬ ಬೇಡನ ಬಿಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಕೊನೆ ಉಸಿರೆಳಿಬೇಕಾಗತ್ತೆ. ಕೊನೆ ಉಸಿರೆಳೆದಾದಂಥ ಶ್ರೀಕೃಷ್ಣ ಪರಮಾತ್ಮ, ಆದರೆ ಈ ದೇಹ ನಶ್ವರ, ದೇಹ ಯಾವತ್ತೂ ದೂರ ಆಗಿಬಿಡುತ್ತೆ. ಆದರೆ ಆರುವ ಜ್ಯೋತಿ ಇದೆಯಲ್ಲ, ಒಳಗಿರುವ ಜ್ಯೋತಿ ಇದೆಯಲ್ಲ, ಅದಕ್ಕೆ ಸಾವೇ ಇಲ್ಲ. ಆತ್ಮಕ್ಕೆ ಸಾವಿದೆಯಾ? ಖಂಡಿತ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳು ಈ ದೇಹವನ್ನು ಬಿಟ್ಟು ಆತ್ಮ ಹೋಗಿರುತ್ತೆ. ಹಾಗಂತ ದೇವತೆಗಳು, ಪಿತೃದೇವತೆಗಳು ಇಲ್ಲ ಅಂತಲ್ಲ, ತಂದೆ ತಾಯಿ ಇಲ್ಲ ಅಂತಲ್ಲ. ನೀವೊಂದು ಅರ್ಥ ಮಾಡ್ಕೋಬೇಕು. ಯಾರೇ ಒಬ್ಬ ವ್ಯಕ್ತಿ, ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ದಿವಸ ಕಳ್ಕೊಳ್ತೀವಲ್ವ, ಕಳ್ಕೊಂಡಾದ ತಕ್ಷಣ ಏನು ಮಾಡ್ತೀವಿ? ದೇಹವನ್ನು ಹೊರಗಡೆ ಇಡ್ತೀವಿ. ಒಂದಷ್ಟು ಕಾಲ ಮನೆ ಹತ್ರ ಇರುತ್ತೆ. ಆ ಮನೆ ಹತ್ರ ಇರೋಷ್ಟೊತ್ತು ಕಾಲ ಆ ದೇಹಕ್ಕೆ ಕೆಲವು ಸಂಸ್ಕಾರಗಳನ್ನು ಮಾಡ್ತೀವಿ.
ಸಂಸ್ಕಾರ ಮಾಡ್ತೀವಿ, ಕರ್ಣ ಮಂತ್ರವನ್ನು ಹೇಳ್ತೀವಿ. ತಾಯಿ ಗರ್ಭದಿಂದ ಹೊರಬಂದಾದ ಮೇಲೆ ನಿಮ್ದು ಏನಿಲ್ಲ ಅಂತಕ್ಕಂಥದ್ದನ್ನು ಒಂದು ಸತಿ ಅದನ್ನು ಮರುಕಳಿಸಿ ಹೇಳ್ತೀವಿ. ವೇದ ಮಂತ್ರಗಳಿದೆ. ಕರ್ಣಪಿಶ ಅಂದು ಅಲ್ಲಿ ಕರ್ಣದ ಅಂದರೆ ಕಿವಿ ಹತ್ತಿರ ತನ್ನ ಮಕ್ಕಳು ಹೋಗಿ ಕೂತ್ಕೊಂಡು ಎಲ್ಲವನ್ನೂ ಹೇಳ್ತಾರೆ. ಒಂದೊಂದು ಭಾಗಗಳನ್ನು ಮುಟ್ಟಿ ಹೇಳ್ತಾರೆ, ನವರಂಧ್ರಗಳನ್ನು ಮುಟ್ಟಿ ಹೇಳ್ತಾರೆ. ಕೆಲವು ಮಂತ್ರಗಳಿದೆ ಅದಕ್ಕೆಲ್ಲ. ಅದೆಲ್ಲ ಆದಮೇಲೆ ಏನು? ಒಂದು ಕಾಷ್ಟ ಸೌದೆ ಮೇಲೆ ಇಡುವಂಥದ್ದು, ಅಲ್ಲಿ ಆ ದೇಹವನ್ನು ಬರ್ನ್ ಮಾಡೋದು. ಇಲ್ಲ ಭೂಮಿಯೊಳಗೆ ಭೂಮಿ ತೆಗೆದು ಆ 6 ಅಡಿ 3 ಅಡಿ ಭೂಮಿ ಏನು ಹೇಳ್ತೀವಲ್ವ, ಸ್ಮಶಾನ, ಅಲ್ಲಿ ತೊಗೊಂಡೋಗಿ ಇಡ್ತೀವಿ. ಅಥವಾ ಇನ್ನಷ್ಟು ಪದ್ಧತಿ, ಒಂದಷ್ಟು ಹದ್ದುಗಳಿಗೆ ಆಹಾರವಾಗಿ ಕೊಡುವಂಥದ್ದು ಒಂದಷ್ಟು ಪದ್ಧತಿ ಇದೆ. ಒಂದಷ್ಟು ಜಲಚರದಲ್ಲಿ ತೆಗೆದುಕೊಂಡೋಗಿ ಆ ಒಂದು ದೇಹಕ್ಕೆ ಒಂದು ದಪ್ಪನಾದಂಥ ಕಲ್ಲು ಕಟ್ಟಿ ನೀರಿನ ಮಧ್ಯದಲ್ಲಿ ತೊಗೊಂಡೋಗಿ ಬಿಟ್ಬಿಡ್ತಾರೆ, ಅದು ಜಲಚರಕ್ಕೆ ಆಹಾರ ಆಗಲಿ ಅಂತ. ಅಂದರೆ ಒಂದೊಂದು ಪದ್ಧತಿ ಆಯಾ ವಂಶಕ್ಕೂ ಅಥವಾ ಆಯಾ ಕುಲಕ್ಕೂ ಸಂಬಂಧಪಟ್ಟ ಪದ್ಧತಿ. ಏನೇ ಆದರೂ ತಾಯಿ ಗರ್ಭದಿಂದ ಹೊರಬಂದಂಥ ಈ ದೇಹ ಮರಣ ಹೊಂದಿದ ನಂತರ ಈ ದೇಹ ಅಥವಾ ಈ ಮನುಷ್ಯ ಇವರು ಇಷ್ಟೆಲ್ಲ ಶ್ರಮಿಸಿದ್ದಾರೆ, ಇಷ್ಟೆಲ್ಲ ಸಾರ್ಥಕತೆಯ ಬದುಕನ್ನು ನೋಡಿದ್ದಾರೆ, ಇಷ್ಟು ಜನಕ್ಕೆ ಊಟ ಹಾಕಿದ್ದಾರೆ, ಇಷ್ಟು ದೊಡ್ಡ ಸಂಸಾರ ಕಟ್ಟಿದ್ದಾರೆ, ಒಂದು ಸಂಸ್ಥಾನ ಕಟ್ಟಿದ್ದಾರೆ, ಅಥವಾ ಇಷ್ಟು ವೈಭವೀಪೂರಿತವಾದಂಥ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಮನೇಲೇ ಇಟ್ಕೊಳ್ತಾರೆ. ಅಪ್ಪಪ್ಪ ಅಂದರೆ ದೂರದಿಂದ ಬರಬೇಕು ಅಂತ ಹೇಳಿ 1 ಗಂಟೆಗಳ ಕಾಲ ಕಾಯ್ಬೋದಷ್ಟೇ. ಅದು ಆ ದೇಹ ಉಸಿರಾಡುವ ತನಕ, ಉಸಿರಿರುವ ತನಕ, ಒಳಗಡೆ ಜೀವಶಕ್ತಿ ಇರುವ ತನಕ ಎಲ್ಲ ವೈಭೋಗಗಳನ್ನು ಮಾಡ್ತಾರೆ. ಒಂದು ಕಡೆ ವೈಭೋಗ ನಡೆಸ್ತಾರೆ, ಇನ್ನೊಂದು ಕಡೆ ನಶ್ವರದ ಬದುಕು ಅದನ್ನೇ ಕಣ್ಮುಂದೆ ತರ್ತಾರೆ. ಕಾಗದ ಪತ್ರಗಳು ತರ್ತಾರೆ, ಬೇಗ ಬೇಗ ಸೈನ್ ಹಾಕಿಸ್ತಾರೆ, ಹೆಬ್ಬೆಟ್ಟು ಹೊಡಿಸ್ತಾರೆ. ಎಷ್ಟೋ ಕಡೆ ಜೀವ ಹೋದ ಮೇಲೂ ಸಹಿತ ಹೆಬ್ಬೆಟ್ಟು ಹಾಕಿಸಿ ಬಲವಂತವಾಗಿ ಕೈ ಹಿಡಿಸಿ ಒಂದು ಅಕ್ಷರ ಸೈನ್ ಹಾಕಿಸಿ. 1-2 ಸಾಮಾನ್ಯರಿಗೆ ಗೊತ್ತಿಲ್ಲ ಇದು. ಒಂದು ಹಂತಕ್ಕೆ 10 ನಿಂತುಕೊಂಡ ಮೇಲೆ ಮೃತದೇಹವನ್ನು 1 ರಿಂದ 4-6 ದಿವಸಗಳು ಇಟ್ಕೊಂಡು ಅವರು ಮಾಡಿರ್ತಕ್ಕಂಥ ಆಸ್ತಿ, ಅವ್ರು ಇರ್ತಕ್ಕಂಥ ವ್ಯವಸ್ಥೆ, ಅವ್ರದ್ದು ಏನಿದೆ ಎಲ್ಲವೂ ಸಹಿತ ಅರ್ಥ ಮಾಡಿಸಿ ಅದನ್ನೆಷ್ಟು ಬೇಕೋ ಅಷ್ಟು ಅವ್ರು ಬಿಗಿ ಬಂದೋಬಸ್ತು ಮಾಡೋ ತನಕ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಸಹಿತ ಹೇಳೋದಿಲ್ಲ. ಅಂದರೆ ಅದು ಅರ್ಥ ಮಾಡ್ಕೋಬೇಕು, ವ್ಯಕ್ತಿ ಸಾಧನೆಯಿಂದ ಅಂತಹದ್ದೊಂದು ಪಟ್ಟ ಅಲ್ಲ, ತಾನು ಮಾಡಿದಂಥ ಕರ್ಮಫಲ ಆ ಪ್ರಕಾರ ಆಗೋಗ್ಬಿಡುತ್ತೆ. ಇದು ಕರ್ಮ. ಅದು ಈ ದೇಹದಿಂದ ಜೀವ ಆಚೆಗೆ ಹೊರಟ ತಕ್ಷಣ ಮನೆಯಿಂದ ಹೊರಗಿಟ್ಟು ಬಿಡ್ತಾರೆ, ಅದನ್ನು ಮನೇಲಿ ಇಟ್ಕೊಳ್ಳೋದೇ ಇಲ್ಲ. ಅಲ್ಲಿ ತನಕ ನನ್ನ ಮನೆ ನನ್ನ ಮನೆ ನನ್ನ ಮನೆ, ದೊಡ್ಡದಾದಂಥ ಒಂದು ಬಂಗಲೆ ಕಟ್ಟಿಸಿ ಎಲ್ಲೂ ಇಲ್ಲದಂತಹ ರೀತಿಯಲ್ಲಿ ಆ ಮನೆ ಹೊರಗಡೆಯಿಂದ ನೋಡ್ಲಿಕ್ಕಾಗಲಿ ಒಳಗೆ ಹೋಗ್ಲಿಕ್ಕಾಗಲಿ ಅಬ್ಬಬ್ಬಾ ನೋಡ್ಲಿಕ್ಕಾಗೋದಿಲ್ಲ, ಅಷ್ಟು ಅದ್ಭುತವಾದಂಥ ವಿಶೇಷವಾದಂಥ ಬಂಗಲೆ ಕಟ್ಟಿಸಿರ್ತಾರೆ ಆತ. ಆದರೆ ಪ್ರಾಣ ಎಲ್ಲೋ ಮಾರ್ಗ ಮಧ್ಯದಲ್ಲಿ ದಾರಿಯಲ್ಲಿ ಹೊರಟೋಗ್ಬಿಡುತ್ತೆ. ದಾರಿಯಲ್ಲಿ ಹೋದಂತಹ ಪ್ರಾಣವನ್ನು ಆತನ ಬೆಡ್ರೂಮಲ್ಲಿ ಎಲ್ಲವೂ ಸಹಿತ ಸುಖ ಸಂತೋಷಕ್ಕೆ ಬೇಕಾದಂಥ ಎಲ್ಲ ಭೋಗಭಾಗ್ಯಗಳಿದ್ರು ಆತನ ರೂಮಿಗೆ ಕರ್ಕೊಂಡು ಹೋಗಲ್ಲ, ಏನೋ ಮನೆ ಕಟ್ಟಿಸಿದಾನಲ್ಲ ಅಂತ ಹಾಲಲ್ಲಿ ಮಾತ್ರ ಇಟ್ಟಿರ್ತಾರೆ ದೇಹವನ್ನು. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಯಾತಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಪದೇ ಪದೇ ನಾವು ಹೇಳ್ತಿರ್ತೀವಿ ಅಂದರೆ, ಮನುಷ್ಯನ ಬದುಕಿರುವವರೆಗೂ ಎಲ್ಲ ಸುಖ ಭೋಗಗಳಿದೆ, ಬಂಧು ಬಾಂಧವರಿದ್ದಾರೆ, ಬೇಕು ಬೇಡಗಳಿದೆ. ಇದೇ ಸಮಯದಲ್ಲಿ ಇಷ್ಟೆಲ್ಲ ಸುಖಭೋಗ ಇರುವಾಗ ಮನುಷ್ಯ ತಾನು ಹಾಕುವ ಹೆಜ್ಜೆ ಸಹಿತ ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಕನಿಷ್ಠ ಪಕ್ಷ ಆ ಧರ್ಮ ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡು ಹೋಗ್ಲಿಕ್ಕೆ ಭಗವಂತನೇ ಬರ್ತಾನೆ. ಇಂತಹದ್ದಿಷ್ಟೋ ನೋಡಿದ್ದೇವೆ ನನ್ನ ನಿದರ್ಶನಗಳು. ಮನುಷ್ಯನ ಸಾವಿನ ಕಡೆಯಂಚಿನ ದಿನಗಳಿದೆಯಲ್ಲ, ಆ ದಿನಗಳು ಒಳ್ಳೆ ದಿನಗಳಲ್ಲಿ ಸಾಯೋದು, ಒಳ್ಳೆ ದಿನಗಳಲ್ಲಿ ಸಾಯಬೇಕಾದ್ರೂ ಅದು ಭಗವಂತನ ಆಜ್ಞೆ ಆಗಬೇಕು, ತನ್ನ ನಡೆ ಇರಬೇಕು ಆ ಥರ. ಇಲ್ಲ ಅಂದರೆ ಆತ ಸತ್ತಾಗ 3 ತಿಂಗಳ ಮನೆ ಖಾಲಿ ಮಾಡಿ, 6 ತಿಂಗಳ ಮನೆ ಖಾಲಿ ಮಾಡಿ, ಅಥವಾ ಮನೆ ಏನೋ ಆತ್ಮ ಇಲ್ಲಿ ಓಡಾಡುತ್ತೆ, ಹಾಗೆ ಹೀಗೆ 100 ಕಲ್ಪನೆಗಳಿದೆ. ಆದರೆ ಇದೆಲ್ಲ ನಾನು ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದರೆ, ಜಗತ್ತನ್ನೇ ಕಾಪಾಡಿದಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಒಂದು ವೃಕ್ಷದ ತಳಗೆ ಕೂತ್ಕೊಂಡು ಆತ ರೆಸ್ಟ್ ತಗೊಳ್ಳುವಾಗ, ಆತ ಮಲಗಿದ್ದಾಗ ಆತನ ಹೆಬ್ಬೆರಳಲ್ಲಿದ್ದಂಥ ಜೀವ ಒಬ್ಬ ಬೇಡನಿಂದ ಆತ ಬಿಟ್ಟಂಥ ಬಿಲ್ಲು ಬಾಣದಲ್ಲಿ ಆ ಬಾಣ ಬಂದು ಆ ಹೆಬ್ಬೆಟ್ಟಿಗೆ ತಗಲಿ ದೇಹದಿಂದ ಆತ್ಮ ಹೊರಗಡೆ ಹೋಗುತ್ತೆ. ಅಂದರೆ ಆ ಕೃಷ್ಣನ ಅವತಾರದ ಕಡೇ ಕ್ಷಣದ ಆ ರೂಪ ನಿಂತು ಹೋಗುತ್ತೆ. ಆದರೆ ಪಾಂಡವರು ಆ ದೇಹವನ್ನು ಅಗ್ನಿಗೆ ಇಟ್ಟು ಕಾಷ್ಟಗಳ ಮೇಲೆ ಮಲಗಿಸಿ ಅಗ್ನಿಯಲ್ಲಿಟ್ಟು ಅದನ್ನು ಸುಟ್ಟು ಭಸ್ಮ ಮಾಡ್ತಾರೆ. ಸುಟ್ಟರೂ ಸಹಿತ ಒಳಗಿರ್ತಕ್ಕಂಥ ಆ ಕೃಷ್ಣ ಪದಾರ್ಥ ಇದೆಯಲ್ಲ, ಹೃದಯ ಇದೆಯಲ್ಲ, ಅದು ಸುಡೋದಿಲ್ಲ. ಅದು ಇನ್ನೂ ಡಬ 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 ಬಡ್ಕೊಳ್ತಾನೆ ಇರುತ್ತೆ. ಯಾಕೆಂದರೆ ಅದು ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರ ಅಲ್ವಾ, ಅದಕ್ಕೆ ಕೊನೆ ಇಲ್ಲ, ದೇಹಕ್ಕೆ ಮಾತ್ರ ಕೊನೆ. ಆ ಜ್ಯೋತಿ ಎಲ್ಲಿ ಸೇರಬೇಕೋ ಅಲ್ಲೇ ಸೇರಬೇಕದು.
ಅಂತಹ ಅದ್ಭುತವಾದಂಥ ಹೃದಯ ಬಡಿತಕ್ಕಂಥ ಆ ಹೃದಯದ ಬಡಿತ ಇವತ್ತಿಗೂ ಸಹಿತ ಪೂರಿ ಜಗನ್ನಾಥಲ್ಲೇ ಇದೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಇಂತಹ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಇರತಕ್ಕಂಥ ಸಾನ್ನಿಧ್ಯ ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಆ ಜಗನ್ನಾಥನ ವಿಗ್ರಹದಲ್ಲಿರ್ತಕ್ಕಂಥದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನೂ ಭಗವಂತ ಹರಿಸಿ ಆಶೀರ್ವದಿಸ್ತಿದ್ದಾನೆ. ವಿಷ್ಣುವಿನ ದಶಾವತಾರದ ಒಂದು ಅವತಾರ ಕೃಷ್ಣಾವತಾರದ ನಂತರ ಪೂರಿ ಜಗನ್ನಾಥನಾಗಿ ಅಲ್ಲಿ ನಿಂತು ಹರಿಸ್ತಿರ್ತಕ್ಕಂಥ ಇವತ್ತಿನ ಕ್ಷೇತ್ರ ಶ್ರೀ ಕ್ಷೇತ್ರ, ನಾಳೆ ನೀವು ದರ್ಶನ ಮಾಡ್ತಿರ್ತಕ್ಕಂಥ ಕ್ಷೇತ್ರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಪೂರಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ರಾಶಿಫಲಗಳನ್ನು ಕೂಡ ತಿಳ್ಕೊಡ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ರಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ಈ ದಿನದ ರಾಶಿಫಲವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತರುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಕೋಪವನ್ನು ದೂರ ಮಾಡಿಕೊಳ್ಬೇಕು, ಶಾಂತಿ ಸಮಾಧಾನವಾಗಿರಬೇಕು, ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಸ್ವಲ್ಪ ಜೋಪಾನ ಇರಬೇಕು. ಯಾಕೆಂದರೆ ಶತ್ರುಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಜೀವನ ಇದೆ. ಪ್ರತಿ ಹೆಜ್ಜೆಜ್ಜೆಗೂ ನಿಮ್ಮನ್ನು ಹಿಂಬಾಲಿಸ್ತಕ್ಕಂಥವ್ರು, ನೀವು ಹಾಕುವ ಹೆಜ್ಜೆಯನ್ನು ಗಮನಿಸ್ತಕ್ಕಂಥವ್ರು, ಅದರಲ್ಲಿ ಸರಿ ತಪ್ಪನ್ನು ಹುಡುಕುವಂಥವ್ರು ಸಾಕಷ್ಟು ಜನ ಆಗ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಓದೋದ್ರ ಕಡೆ ತುಂಬ ಗಮನ ಕೊಡಿ. ವಿದ್ಯಾರ್ಥಿಗಳು ಸಾಧ್ಯವಾದರೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 2 ತುಳಸಿ ದಳ 1 ಹನಿ ಜೇನುತುಪ್ಪ, 2 ತುಳಸಿ ದಳ 1 ಹನಿ ಜೇನುತುಪ್ಪವನ್ನು ಇವತ್ತು ವಿದ್ಯಾರ್ಥಿಗಳು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮೆಮೊರಿ ಅಂತಕ್ಕಂಥದ್ದು, ನಿಮ್ಮ ಜ್ಞಾಪಕ ಅಂತಕ್ಕಂಥದ್ದು ಅಥವಾ ನಿಮಗೆ ಬಂದೊದಗುವಂಥ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಕುಲದೇವರ ಅನುಗ್ರಹದಿಂದ ಮಾತ್ರ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಅದಕ್ಕಾಗಿ ಮನೆ ದೇವರನ್ನೂ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಂದಷ್ಟು ಜನ ಮಾತ್ರ ಬೆನ್ನೋವಿನಿಂದ ಒದ್ದಾಡುವಂಥದ್ದಾಗತ್ತೆ. ಹಾಗೆ ಅರ್ಧ ತಲೆನೋವು ಕಾಣಿಸ್ಕೊಳ್ಬಹುದು. ಹಾಗಂತ ಭಯಪಡಬೇಕಾದ್ದೇನಿಲ್ಲ. ಧೈರ್ಯವಾಗಿ ನಿಂತು ಹೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಇವತ್ತಿನ ದಿವಸ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲವೂ ವೃಷಭ ರಾಶಿಯವರಿಗಿದೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1:45 ಮಧ್ಯದಲ್ಲಿ, 12ರಿಂದ 1:45 ಈ ಸಮಯದಲ್ಲಿ ಮಾತ್ರ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರಿ. ಇದೊಂದು ಸಮಯವನ್ನು ದಾಟಿಸ್ಕೊಂಡ್ರೆ ಉಳಿದ ಸಮಯದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕು. ಹಾಗೆ ಮಾಡುವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ಕುಲದೇವರು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಗೆಯಷ್ಟು ತೊಗರಿ ಬೇಳೆ, 1 ಚಿಟಿಗೆಯಷ್ಟು ಉದ್ದಿನ ಬೇಳೆ. ತೊಗರಿ ಮತ್ತು ಉದ್ದು ಎರಡೂ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿ, ಧರ್ಮ ಮತ್ತು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದಂಥ ಕೆಲಸ ಮತ್ತು ದೊಡ್ಡದಾದಂಥ ಜವಾಬ್ದಾರಿ ಹೊರುವಂಥದ್ದಾಗುತ್ತೆ. ಇಂಥದ್ದರ ಬಗ್ಗೆ ಸಹಿತ ನಿಮ್ಮ ಕಾಳಜಿ ಇರಬೇಕು. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷವಾಗಿರತಕ್ಕಂಥ ವಿಚಾರಗಳು ನಿಮ್ಮನ್ನು ಬಾಧಿಸಬಹುದು. ಕೆಲವಷ್ಟು ವಿಚಾರಗಳು ತಲೆಯಲ್ಲಿ ಕೂತ್ಕೊಂಡ್ರೆ ಅದನ್ನು ಹೊರಗಡೆ ಹೇಳಲಿಕ್ಕಾಗೋದಿಲ್ಲ ಅಥವಾ ಅದರಂತೆ ನೀವು ನಡ್ಕೊಳ್ಳಿಕ್ಕಾಗೋದಿಲ್ಲ. ಬರುವ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕಪ್ಪ ಎಂಬತಕ್ಕಂಥ ಆಲೋಚನೆ ಸರಿಯಾದ ರೀತಿ ಇಲ್ಲದಂಥ ರೀತಿಯಲ್ಲೇ ಮುನ್ನಡೆಯುತ್ತೆ. ಆದರೆ ಇಂತಹ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆದರೆ ಖಂಡಿತ ಒಳಿತನ್ನು ಕಾಣಬಹುದು. ಹಾಗೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ನಡೆಸಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಮನೆಯ ಸಮೀಪ ಎಲ್ಲಾದರೂ ಒಂದು ಗ್ರಾಮ ದೇವತೆ ಆಲಯ ಇದ್ದರೆ ಅಲ್ಲಿ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಯಾಕೆಂದರೆ ಇವತ್ತು ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಸಪ್ತಶತಿ, ದುರ್ಗಾ ಸ್ತೋತ್ರ ಹೀಗೆ ದುರ್ಗೆಗೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನು ಮಾಡೋದು ಎಂತಹ ದುಃಖಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ.
ಇದ್ರ ಜೊತೆಗೆ ಮಾಡಬೇಕಾದ್ದು 9 ವರ್ಷದ ಒಳಗಿರುವಂಥ ಸಣ್ಣ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಸ್ವಲ್ಪ ತರ್ಕಕ್ಕೆ ಸಿಲುಕೊಳ್ತೀರಿ. ಅಂದರೆ ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಕೆಲಸ ಮಾಡೋದಲ್ಲೂ ಸಹಿತ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಅದು ಸರಿ ಅಂತ, ಆದರೆ ಅದನ್ನು ತಪ್ಪು ಅಂತ ವಾದ ಮಾಡ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲೇ ಇರ್ತಾರೆ. ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಮತ್ತು ಯಾರೊಬ್ಬರಿಗಾದರೂ ಅಷ್ಟೇ ಇಂಥದ್ದೇ ಸಮಸ್ಯೆ ನಿಮ್ಮನ್ನು ಬಾಧಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರ, ಹಾಲು ಮತ್ತು ಅರಿಶಿಣವನ್ನು ಇವತ್ತಿನ ದಿವಸ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು 1 ಸ್ಪೂನ್ ಹಾಲು, 1 ಚಿಟಿಕೆ ಅರಿಶಿಣ ಪುಡಿ ಅದೆರಡೂ ನಿಮ್ಮ ಕೈಯಲ್ಲಿ ಹಾಕ್ಕೊಳ್ಳಿ. ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿರಿ. ಅದನ್ನು ಆಗ್ನೇಯದಲ್ಲಿರ್ತಕ್ಕಂಥ ಗಿಡಗಳಿಗೆ ಹಾಕಿ ಅಲ್ಲಿ ಕೈ ತೊಳ್ಕೊಳ್ಳಿ. ಇದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀರಾ ನೀವು? ಹಾ, ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಿಮ್ ಕನೆಕ್ಟ್ ಆಗಿರೋದಕ್ಕೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಲಕ್ಷ್ಮೀ ಭುವರ ಸ್ವಾಮಿ ಅನುಗ್ರಹ. ನೀವು ಹಾಸನಕ್ಕೆ ಬಂದಾಗ ನಾವು ಭೇಟಿಯಾಗಿದ್ದು, ಅದೇ ಮಹಾವಿಷ್ಣು ಲಕ್ಷ್ಮೀ ದೇವಿ ಕೊಟ್ಟಿದ್ರಿ ನಮ್ಗೆ, ನಿಮ್ಮ ಆಶೀರ್ವಾದ ಎಲ್ಲ ಸಿಕ್ಕಿದ್ದು. ಸಂತೋಷ ತಾಯಿ, ಒಳ್ಳೇದಾಗ್ಲಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾಸನಿಂದ, ಅಲ್ಲಳ್ಳಿಯಿಂದ. ಹಾ ಹಾ. ಅಮ್ಮ ತಮ್ಮ ಹೆಸರು? ಶೋಭಾ. ಶೋಭಾ ಅಂತೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಸರಿ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ಕೋಟಿ ಮೇಲ್ಕೋಟೆ ಸತ್ಯದಿಂದ ನಿಮ್ಮ ಆಶೀರ್ವಾದ ಸಿಕ್ಕಿದೆ ಗುರುಜಿ ನನಗೆ. ಆಗ್ಲಿಮ್ಮ, ಹೇಳು ತಾಯಿ. ಗುರುಜಿ, ಮಹಾವಿಷ್ಣು ಲಕ್ಷ್ಮೀ ದೇವಿ ಕೊಟ್ಟಿದ್ರಿ. ನೀವು ಸಂಜೆ 6 ಗಂಟೆಗೆ ಬರಕಿದ್ದು, ನಾವು ಬೆಳಗ್ಗೆ 10 ಗಂಟೆಗೆ ಬಂದು ಕೂತಿದ್ವಿ. ಓಹೋ. ಆದ್ರೂ ದರ್ಶನ ಆಯ್ತು ಗುರುಜಿ. ನಿಮ್ ಕಾಲೆಲ್ಲ ಮುಟ್ಟಿ ನಾನು ದರ್ಶನ ಮಾಡಿದೆ ಗುರುಜಿ. ಒಳ್ಳೇದಮ್ಮ. ಗುರುಜಿ, ನೀವು ನಮ್ಮ ಮಠಾರ್ದವರೆಲ್ಲ ನನ್ನಿಂದ ಒಂದು ನಿಮ್ಮ ಪ್ರೋಗ್ರಾಮ್ ನೋಡ್ತಿದ್ದಾರೆ ಗುರುಜಿ. ತುಂಬಾ ಖುಷಿ ಆಗುತ್ತೆ ಗುರುಜಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ದೇವ್ರು ಗುರುಜಿ. ನೀವು ಹಾಸನಿಗೆ ನನ್ನ ಪಾಲಿಗಂತೂ ದೇವ್ರೆ ಗುರುಜಿ. ಒಳ್ಳೇದಾಗ್ಲಿ. ಎಷ್ಟೇ ಆದ್ರೂ ಹಾಸನ ಅಂದ್ರೆ ಹಾಸನಾಂಬೆ ಇರ್ತಕ್ಕಂಥ ಸಾನ್ನಿಧ್ಯ. ಹೇಳಮ್ಮ. ಹಾಸನ ಅಂದ್ರೆ ಎಲ್ಲರೂ ನೋಡುವಂತಹದ್ದೇ. ಯಾಕೆಂದ್ರೆ ಹಾಸನಲ್ಲಿರ್ತಕ್ಕಂಥ ಹಾಸನಾಂಬೆ, ಆ ತಾಯಿ ಅನುಗ್ರಹ ಇಡೀ ರಾಜ್ಯ ದೇಶಕ್ಕೆ ಎಲ್ಲರಿಗೂ ಸಿದ್ಧ ಅನುಗ್ರಹ ಆಗ್ಬೇಕು. ಹೌದು ಗುರುಜಿ. ನೀವು 10 ಗಂಟೆಗೆ ಬರಕಿದ್ದಿದ್ದೆ, ನಾವು ಬೆಳಗ್ಗೆ ನೀವು ಸಂಜೆ 6 ಗಂಟೆಗೆ ಬರೋದ್ನ 10 ಗಂಟೆಗೆ ಬಂದು ಕೂತಿದ್ದು ಗುರುಜಿ. ನಿಮ್ಮ ಆಶೀರ್ವಾದ ಸಿಕ್ತು. ಆದ್ರೂನು ನಮ್ಮ ನಮ್ಮ ದೇವಸ್ಥಾನದಲ್ಲೇ ಕೂತಿದ್ವಿ ನೀವು ಬರೋರ್ಗು. ಹೌದಮ್ಮ. ತುಂಬಾ ಥ್ಯಾಂಕ್ಸ್ ಗುರುಜಿ. ಗುರುಜಿ, ಒಂದೇ ಒಂದು ನನ್ನ ಅನ್ನ ಒಂದು ನನಗೆ ಮಾಡಿದ್ದಾರೆ ಅಂತ ಅಂದ್ರೆ ಡೈಲಿ ಕಂತು ಗಂಡ ಇಲ್ದೋದವ್ರು ಕಾಣಿಸ್ಕೊತಾರೆ ಗುರುಜಿ ನಂಗೆ. ಅದಕ್ಕೆ ಒಬ್ರು ಶಾಸ್ತ್ರದಲ್ಲಿ ಕೇಳಿದಕ್ಕೆ ಮಾಡಿದ್ದಾರೆ ಅಂತ ಬಂದಿದೆ ಗುರುಜಿ. ಅದು 2 ದಿವಸ ಆದ್ಮೇಲೆ ಕೆಂಪಾಗಿರುತ್ತೆ ಗುರುಜಿ ಅಂತ. ಅವ್ರು 8,000 ಕೊಟ್ಟು ಇದನ್ನ ತೆಗಿಸ್ತೀನಮ್ಮ, 8,000 ಕೊಡು ಅಂದ್ರು. ಗುರುಜಿ, ನೀವ್ ಹೆಂಗ್ ಹೇಳ್ತೀರ ಅಂತ ಹೇಳ್ತೀನಿ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ. 8,000 ಬೇಡ, 800 ರೂಪಾಯಿನೂ ಬೇಡ. ಗುರುಜಿ, ಅದು ಯಾವುದೂ ಬೇಡ. ಅದಕ್ಕೆ ಸಿಂಪಲ್ ಆಗಿ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ಕೇಳಮ್ಮ. ಹೇಳಿ ಗುರುಜಿ. ಒಂದು 9 ದಿವಸ ಡೈಲಿ 9 ಗರಿಕೆ, ದಿನಕ್ಕೆ 9 ಗರಿಕೆ, 1 ಸ್ಪೂನ್ ಹಾಲು, ಒಂದು ತಾಮ್ರದ ತಟ್ಟೆನಲ್ಲಿ ಹಾಲು ಹಾಕು, 1 ಸ್ಪೂನ್ ಹಾಲು ಹಾಕು, 9 ಗರಿಕೆ ಹಾಕು, ಅದ್ರ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕು. ಅದನ್ನು ಹಾಕಿ ಮನೆಯೆಲ್ಲ ಕಡೆನೂ ಸುತ್ತಾಡಿಸ್ಬಿಟ್ಟು ಮನೆಯೆಲ್ಲ ಕಡೆ ತೊಗೊಂಡೋಗಿ ದೇವ್ರ ಮನೆ ಹತ್ರ ಇಟ್ಬಿಡು. ಅರ್ಧ ಗಂಟೆ ಆದಮೇಲೆ ಒಂದು ತಾಮ್ರದ ಲೋಟದಲ್ಲೋ ತಾಮ್ರದ ತಂಬಿಗೆನಲ್ಲೋ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಸುಣ್ಣ ಹಾಕು, ಕೆಂಪು ನೀರಾಗುತ್ತೆ. ಅದನ್ನು ಅದೇ ಪ್ರಕಾರ ಮನೆಯೆಲ್ಲ ಸುತ್ತಾಡಿಸಿ ಮನೆ ಬಾಗಿಲಿಗೆ ಬಂದು ದೃಷ್ಟಿ ತೆಗೆದು, ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ದೃಷ್ಟಿ ತೆಗೆದುಕೊಂಡು ಅದನ್ನು 3 ದಾರಿ ಸೇರೋ ಕಡೆ ಚೆಲ್ಬಿಟ್ರೆ ಅಥವಾ ಯಾವ್ದಾದ್ರು ಗಿಡ ಮರದ ಮೇಲೆ ಹಾಕಿದ್ರೆ ಈ ಸಮಸ್ಯೆ ದೂರ ಆಗುತ್ತೆ. ಇಷ್ಟೇ ಇದಕ್ಕೆ ಉತ್ತರ. ಜೊತೆಗೆ ಅದಾದ ನಂತರ ತಟ್ಟೆಯಲ್ಲಿ ಇಟ್ಟಿರ್ತೀರಲ್ಲ, ಅಲ್ಲಮ್ಮ, ಇದಾದ ನಂತರ ಇದು ಗರಿಕೆ ಇರುತ್ತಲ್ಲ, ಗರಿಕೆ ಮತ್ತು ಹಾಲನ್ನ ಅದನ್ನು ಆಚೆ ಕಡೆ ಹಾಕ್ಬಿಟ್ಟು ತಟ್ಟೆ ತೊಳೆದಿಟ್ಬಿಡಿ. ಇಷ್ಟು ಕೆಲಸ ನೀವು ಮಾಡಿಕೊಂಡ್ರೆ ಈ ಸಮಸ್ಯೆಯಿಂದ ಬೇಗ ನೀವು ಆಚೆ ಬರ್ತೀರಿ. ಇದನ್ನು ಹೊರತುಪಡಿಸಿ ಈ ಪ್ರಯೋಗನೂ ಅಲ್ಲ. ಆಮೇಲೆ ನಿಮಗೆ ಗಂಡ ಇಲ್ದಿರತಕ್ಕಂಥವ್ರು ಕನಸಲ್ಲಿ ಬರ್ತಕ್ಕಂಥದ್ದು ಹೇಗೆ ಅಂದರೆ, ನಮ್ಮ ಮೈಂಡಲ್ಲಿ, ನಮ್ಮ ಮನಸ್ಸಲ್ಲಿ ಯಾವುದೋ ಕಾಲದಲ್ಲಿ ಅದ್ರ ಬಗ್ಗೆ ಭಾಳ ಚಿಂತನೆ ಮಾಡಿರ್ತೀವಿ ನಾವು. ಮಲ್ಕೊಂಡಾಗ ಅದು ಮರುಕಳಿಸುತ್ತೆ. ಇದು ಆಗುವಂತಹದ್ದು. ಇದಕ್ಕೆ ಪ್ರಯೋಗ ಮಾಡಿರೋದಲ್ಲ. ಸುಮ್ಮನೆ ಇದ್ರ ಮೇಲೆ ಇವತ್ತು ನೀವು 8,000 ಕೊಟ್ಟರೆ ಏನು ಕೊಡಿ,
ನಾಳೆ ದಿವಸ ಅದನ್ನು ಇನ್ನೊಂದು 3 ತಿಂಗಳು ನಿಮಗೆ 8,000 ಕೊಟ್ಟಿದ್ದೀವಿ ಅನ್ನೋ ಸಂತೋಷದಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬಂದ್ವಿ ಅನ್ನೋ ಆತ್ಮತೃಪ್ತಿಯಲ್ಲಿ ತಾವಿರ್ತೀರಿ. ಇನ್ನೊಂದು 3 ತಿಂಗಳು ಬಿಟ್ಟು ಇನ್ಯಾವುದೋ ನಾಯಿ ರಾತ್ರಿ ಕನ್ಸಲ್ಲಿ ಬಂತು ಅಂತ ಮತ್ತೆ ಇನ್ನೊಬ್ರು ಯಾರೋ ಕಪ್ಪಗಿರ್ತಕ್ಕಂಥವ್ರು ಬಂದು ಒಂದು ಪ್ರಯೋಗ ಮಾಡಿದ್ದಾರೆ ಅಂದರೆ ಅದನ್ನು ನಂಬಿ ತಿರುಗಿ ಆಮೇಲೆ 15,000 ಕೊಡಬೇಕಾಗತ್ತೆ. ಸಾವಿರಗಳು ಕೊಡೋದು ದೊಡ್ಡ ವಿಚಾರ ಅಲ್ಲ ಅಲ್ಲಮ್ಮ, 1000 ಕೊಡೋದು ದೊಡ್ಡ ವಿಚಾರ ಅಲ್ಲ. ಇದು ನಾನು ನಿನ್ನೊಬ್ಬಳಿಗೆ ಹೇಳ್ತಾ ಇಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ವಿಚಾರ ಇದು. ಹಾಗಾಗಿ ಚಿಕ್ಕದಾಗಿ ಚುಟುಕಾಗಿ ನಡೆಸುವಂಥ ತಂತ್ರಸಾರಗಳು ಸಾಕಷ್ಟಿದೆ. ಅದರಲ್ಲೂ ಪ್ರಯೋಗ ಆಗಿದ್ದರೆ ನಿನ್ನ ಸ್ವರತರಂಗ, ನೀನು ನನ್ನ ಇಷ್ಟೊತ್ತು ಮಾತಾಡ್ದಲ್ಲ, ನಿನ್ನ ವಾಯ್ಸಲ್ಲಿ ಏನಾದ್ರು ಪ್ರಯೋಗಗಳಿದ್ದು ನಿನಗೇನಾದ್ರು ತೊಂದರೆ ಆಗ್ತಿದೆ ಅಂದರೆ ಅದರಿಂದ ತೊಂದರೆ ಆಗ್ತಿದ್ರೆ ನಾನೇ ನಿಂಗೆ ತಿಳಿಸ್ಬಿಡ್ತಾ ಇದ್ದೆ. ಧೈರ್ಯವಾಗಿರಮ್ಮ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ತಾವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಕಾರ್ಯಸಿದ್ಧಿ ಆಗಬೇಕಾದ್ರೆ ಗುರು ಹಿರಿಯರ ಕೃಪಾಶೀರ್ವಾದ ಬೇಕು. ಮನುಷ್ಯ ಯಾವತ್ತೂ ತಾನು ಮಾಡುವಂಥ ಕೆಲಸವನ್ನು ನಿಷ್ಠೆಯಿಂದ ಧರ್ಮ ಮಾರ್ಗದಲ್ಲಿ ನಡೆಸಿದ್ರೆ ಅದಕ್ಕೆ ಭಗವಂತನ ಸಂಪೂರ್ಣ ಕೃಪೆ ಇರುತ್ತೆ. ಹಾಗೆ ಸಿಂಹರಾಶಿಯವರಿಗೆ ಈ ಶುಭ ದಿನ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ದಿನ. ಆದರೆ ಒಂದು ಅಂಜಿಕೆ ಅಂತಕ್ಕಂಥದ್ದು, ಭಯ ಎಂಬತಕ್ಕಂಥದ್ದು ಇವತ್ತು ನಿಮ್ಮನ್ನು ಸ್ವಲ್ಪ ಬಾಧಿಸುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನಾನು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬೋದ್ರಿಂದ ಸ್ವಲ್ಪ ನಿಮ್ಮ ನಡೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇನ್ನೊಬ್ಬರ ಕಷ್ಟವನ್ನು ಅರ್ತು ನಿಮ್ಮ ಮಾತಾಡಬೇಕಾದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವುತ್ತೆ ಅಥವಾ ಇನ್ನೊಬ್ಬರ ಮನಸ್ಸಿಗೆ ಅದು ಹರ್ಟ್ ಆಗುತ್ತೆ, ಅದನ್ನು ಚಿಂತನೆ ಮಾಡೇ ಮಾತಾಡಬೇಕು. ಯಾಕೆಂದರೆ ಇವತ್ತು ದುಡುಕಿ ಮಾತಾಡಿಬಿಟ್ರೆ ಅದನ್ನು ಮತ್ತೊಬ್ಬರು ನಿಮ್ಮ ಎದುರಿರ್ತಕ್ಕಂಥ ವ್ಯಕ್ತಿ ಕಣ್ಣೀರು ಹಾಕಿದಾಗ ನಿಮಗೆ ಆ ಮನಸ್ಸಿಗೆ ನೋವಾಗುತ್ತೆ. ಅಯ್ಯೋ, ನಾನು ಇಂಥವ್ರ ಮೇಲೆ ನಾನು ಗದಾ ಪ್ರಹಾರ ಮಾಡಿದ್ನಲ್ಲ, ನಾನು ಕೈಲಾಗದಿದ್ದವ್ರನ್ನ ಮುಂದಿಟ್ಕೊಂಡು ಅವ್ರನ್ನ ಮಾತಾಡೋದಾಗಲಿ ಅವ್ರಿಗೊಂದೇಟು ಹೊಡೆಯೋದಾಗಲಿ ಮಾಡಿದ್ರೆ ಕೈಲಾಗದಿರತಕ್ಕಂಥವ್ರಿಗೆ ನಾವು ಹೊಡೆದು ನಾವು ದೊಡ್ಡವರಾಗುವಂಥದ್ದು. ನಮ್ಮ ಸರಿಸಮಾನ ಇರ್ತಕ್ಕಂಥವ್ರು, ನಮಗಿನ್ನ ಎತ್ತರವಾಗಿರ್ತಕ್ಕಂಥವ್ರು ಅಥವಾ ನಮಗಿನ್ನ ಶಕ್ತಿಯಾಗಿರ್ತಕ್ಕಂಥವ್ರನ್ನ ನಾವು ಮೈ ಮುಟ್ಟೋದಿಲ್ಲ, ಅವ್ರು ಹೊಡೆಯೋದು ಇಲ್ಲ, ಅವ್ರು ಮಾತಾಡೋದು ಇಲ್ಲ. ಇಂತಹ ಪರಿಸ್ಥಿತಿ ಸಾಕಷ್ಟು ಆಗುತ್ತೆ. ಹಾಗಾಗಿ ಎಚ್ಚರಿಕೆ ನಡೆಯಬೇಕು ಸಿಂಹರಾಶಿಯವರಿಗೆ. ಒಳಿತಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟದ ದಿನ, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ದೂರಭಾರ ಪ್ರಯಾಣವನ್ನು ಬೆಳೆಸುವಂಥ ದಿನ, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ದಿನ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಇವತ್ತು ನೀವೇನು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ನೀವು ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ, ವ್ಯವಹಾರವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಆ ಹಿರಿಯರಿಗೆ ಏನಾದ್ರು ಒಂಚೂರು ಹಣ್ಣು ಹಂಪಲನ್ನು ಕೊಡೋದು ಅಥವಾ ಅವ್ರಿಗೆ ಏನು ಬೇಕೋ ಇದೆಯೋ ಅದರ ಬಗ್ಗೆ ನಾವು ಚಿಂತನೆ ಮಾಡೋದು, ಅವರ ಅನುಕೂಲಕ್ಕಾಗಿ ನೀವೊಂದಷ್ಟು ಶ್ರಮಿಸಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳನ್ನು ಸರಿಯಾದ ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡ್ತಕ್ಕಂಥದ್ದು, ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ಸಡನ್ನಾಗಿ ತೀರ್ಮಾನ ತಗೊಂಡು ಅದರಿಂದ ಎಲ್ಲೋ ಒಂದ್ಸಲ ಎಡುವಂಥ ಪರಿಸ್ಥಿತಿ ಆಗುವಂಥದ್ದು, ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ತುಂಬ ಹತ್ತಿರದಲ್ಲಿರ್ತಕ್ಕಂತಹ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಅವರ ಅನುಕೂಲಕ್ಕಾಗಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ದೂಷಣೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಇವತ್ತು ಇಲ್ಲದಿರತಕ್ಕಂತಹ ಒಂದು ಮನಸ್ಥಿತಿಯನ್ನು ಮತ್ತೊಬ್ಬರಿಂದ ಆ ಮನಸ್ಥಿತಿಯನ್ನು ಹುಟ್ಟುಹಾಕಿ ಅದರಿಂದ ಕೆಲವು ಸಮಸ್ಯೆಗಳು ತಂದೊಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ ಇರಲಿ. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರಿಗೆ ಅವರು ಹೇಳುವಂಥ ಮಾತಾಗಲಿ ಅಥವಾ ಅನುಭವಸ್ಥರ ಮಾತನ್ನು ತಾವು ಆಲಿಸಿದ್ದೇ ಆದರೆ ಖಂಡಿತ ಒಳಿತಾಗುತ್ತೆ. ಹಾಗೆ ಇವತ್ತಿನ ನಿಮ್ಮ ನಿರ್ಣಯ, ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಆ ನಿರ್ಣಯಗಳ ಬಗ್ಗೆ ತುಂಬ ಜಾಗೃತರಾಗಿರಬೇಕು, ಎಚ್ಚರಿಕೆ ಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ 4ರಿಂದ 6:20 ತನಕ, ಸಂಧ್ಯಾಕಾಲದ 4ರಿಂದ 6:20 ಎಲ್ಲೇ ದೂರಭಾರ ಪ್ರಯಾಣ ಬೆಳೆಸಬೇಕಾದ್ರೂ, ವೆಹಿಕಲ್ ಡ್ರೈವಿಂಗ್ ಮಾಡಬೇಕಾದ್ರೂ, ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ, ಯಾವುದೇ ಒಂದು ಕಮಿಟ್ಮೆಂಟ್ಗೆ ಒಳಗಾಗಬೇಕಾದ್ರೂ, ಹಣಕಾಸಿನ ದುಡ್ಡು ಕಾಸಿನ ಬಗ್ಗೆ ಕೊಟ್ಟು ತೆಗೆದುಕೊಳ್ಳುವಂಥ ಲೇವಾದೇವಿ ಮಾಡಬೇಕಾದ್ರೂ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ, ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಿ, ಮಾಡುವಂಥ ಕೆಲಸಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರತಕ್ಕಂಥ ಕ್ಷಣಗಳೇ ಇದೆ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದ್ಭುತವಾದ ಫಲ ನಿಮ್ಮದಾಗಿರಲಿ. ಹಾಗೆ ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಅದರ ಲಾಭವಿದೆ, ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ದೂರ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನು ವಿಪರೀತ ನೋವು ಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಅಥವಾ ನರಗಳ ಗಂಟು ಹಾಕೊಳ್ಳೋ ಥರ ಆಗುವಂಥದ್ದು, 10 ಹೆಜ್ಜೆ ನಡೆದರೂ ಆಯಾಸ ಆಗುವಂಥದ್ದು ಇದೆಲ್ಲವೂ ಕಾಣಿಸ್ಬೋದು. ಆದರೆ ಈ ಸಮಯದಲ್ಲೇ ಜಾಗೃತರಾಗಿದ್ದು ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಮಧ್ಯಾಹ್ನ ರಾಹುಕಾಲದಲ್ಲಿ ಅಂದರೆ 10 ರಿಂದ 12 ರಾಹುಕಾಲದ ಒಳಗಡೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ದೇವರ ಪ್ರಾರ್ಥನೆ ಮಾಡಬೇಕು. ಧ್ವಜಸ್ತಂಭದ ಹತ್ರ ನಿಂತು ಒಂದು ಚಿಟಿಕೆ ಬೆಲ್ಲನೋ ಸಕ್ಕರೆನೋ ಅಲ್ಲಿ ಆ ಸ್ತಂಭದ ಹತ್ರ ಹಾಕಿ ಒಂದು ನಮಸ್ಕಾರ ಮಾಡೋದ್ರಿಂದಲೂ ಮತ್ತಷ್ಟು ಒಂದು ಅದೃಷ್ಟ ಮತ್ತು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ. ಹಾ, ಚೆನ್ನಾಗಿದ್ದೀರಮ್ಮ? ಹ್ಞೂ ಸರ್, ಚೆನ್ನಾಗಿದ್ದೀನಿ ಸ್ವಾಮಿ. ನಿಮ್ಮ ಪಾದಗಳು ನನ್ನ ತಲೆ ಮೇಲೆ ಸ್ವಾಮಿ. ಅಮ್ಮ, ಒಳ್ಳೇದಾಗ್ಲಿ ತಾಯಿ, ಭಗವಂತನ ಅನುಗ್ರಹ. ಅಮ್ಮ, ನಿಮ್ಗೊಂದು ಸಣ್ಣ ವಿಚಾರ, ದಯವಿಟ್ಟು ಆ ಟಿವಿ ಒಂಚೂರು ವಾಲ್ಯೂಮ್ ಸೌಂಡ್ ಕಡಿಮೆ ಮಾಡ್ಬಿಡಿ. ಆಚೆ ಇದ್ದೀನಿ ಸ್ವಾಮಿ. ಹಾ, ಮಾಡ್ಬಿಡಿ ತಾಯಿ, ಮಾಡ್ಬಿಡ್ರಮ್ಮ. ಓನಮ್ಮ, ಯಾಕೆ ಅಂತಂದ್ರೆ ತಾವಿಷ್ಟು ನೊಂದು ಮಾತಾಡ್ತಾ ಇದೀರಿ, ಅದು ಸಂಪನ್ನವಾಗಬೇಕು, ಅದು ಮಧ್ಯದಲ್ಲಿ ತಮ್ಗೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ಅಷ್ಟೇ, ಏನೇನಿಲ್ಲ. ಗುರುಜಿ ಅವ್ರು ನಮ್ಮ ಜೊತೆ ಇದಾರಮ್ಮ, ಮಾತಾಡಿ ತಾಯಿ. ಹಲೋ 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 ಗುರುಜಿ, ನಮಸ್ತೆ ಗುರುಜಿ. ನಿಮ್ಮ ಪಾದಗಳು ನನ್ನ ತಲೆ ಮೇಲೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ತಿಂಗಳು ಹೊಟ್ಟೆ ನೋವು ಗುರುಜಿ. ಎಲ್ಲೋ ತೋರಿಸಿದ್ರು ನಾರ್ಮಲ್ ಅಂತಾರೆ, ಡೇಟ್ ಆದಾಗ ಬಿಡಿಂಗ್ ಹೋಗ್ತಾ ಇದ್ರೆ ಹೊಟ್ಟೆ ನೋವು, ತಿಳಿದಿದ್ರೆ ನೋವಲ್ಲ ಗುರುಜಿ. ಹಲೋ ಹೇಳಮ್ಮ, ಯಾವಾಗಿಂದ ತಾಯಿ ಈ ಥರ? ನಮ್ಗೆ ಅವಾಗಲೇ ಆಪರೇಷನ್ ಆದ್ಮೇಲೆ ಗುರುಜಿ 15-20 ವರ್ಷದಿಂದ ಈ ತರನೇ ಆಯ್ತು. ಎಲ್ಲೋದ್ರೂ ಮೇಲಾಗ್ತಾ ಇಲ್ಲ ಗುರುಜಿ. ಅಂದರೆ ಮಂತ್ಲಿ ಡೇಟ್ ಟೈಮ್ನಲ್ಲಿ ಮಾತ್ರ ಈ ಸಮಸ್ಯೆನಾ? ಹ್ಞೂ ಸ್ವಾಮಿ, ಡೇಟ್ ಆದಾಗ ಮಾತ್ರನೇ. ಅದು ಬಿಡಿಂಗ್ ಹೋದ್ರೇನೆ ತಿರುಗಿ ಇಲ್ಲ, ಮಾತ್ರ ನುಂಗ್ಬಿಟ್ರೆ ಸುಮ್ಮನೆ ಆಗಿರುತ್ತೆ. ಕತ್ತರಿಸ್ತೈತೆ ಗುರುಜಿ, ಇರೋಕ್ಕಾಗಲ್ಲ. ಮಲಗಿರ್ತವೆ, ಮಲ್ಕೊಂಡಿರ್ಬೇಕು 5 ದಿನ. ನಿಮಗೆ ಮದುವೆ ಆಗಿದೆಯಮ್ಮ? ಹ್ಞೂ ಗುರುಜಿ, 2 ಗಂಡು ಮಕ್ಕಳು ಓದ್ತಾವ್ರೆ ಗುರುಜಿ. 2 ಗಂಡು ಮಕ್ಕಳು. ಈಗ ನಿಮ್ಮ ವಯಸ್ಸೆಷ್ಟು ತಾಯಿ? 43 ಗುರುಜಿ. 43. ಇನ್ನೊಂದು 1.5 ವರ್ಷ 2 ವರ್ಷ ನಿಮಗೆ ಈ ಸಮಸ್ಯೆ ಇರುತ್ತಮ್ಮ. ಇದು ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ. ಆದರೂ ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಲಿಕ್ಕೆ ಒಂದು ಚಿಕ್ಕ ಉಪಾಯ ಹೇಳ್ತೀನಿ ಕೇಳಿ. ನೀವು ಈ ಡೇಟ್ ಹತ್ತಿರ ಇದ್ದಾಗ, ಅಂದರೆ ಇನ್ನೇನು ಡೇಟ್ ಸಮೀಪ ಆಗುತ್ತೆ, ಇನ್ನು ನಾಳೆ ನಾಳದ್ದು ಆಗ್ಬೋದು ಅನ್ನೋ ಸನ್ನಿವೇಶಕ್ಕೆ ಈ ಬಾಳೆದಿಂಡು ಇದೆಯಲ್ಲ, ಬಾಳೆದಿಂಡನ ರಸವನ್ನು, ಬಾಳೆದಿಂಡನ ರಸ ಅದನ್ನು ಮಿಕ್ಸಿಗೆ ಹಾಕೊಂಡು ಅದು ರಸ ಹಿಂಡ್ಬಿಡ್ಬೇಕು. ಒಂದು 3 ದಿವಸ ಆ ರಸಕ್ಕೆ ಸ್ವಲ್ಪ ಜೀರಿಗೆ ಪುಡಿನ ಅದಕ್ಕೆ ಹಾಕ್ಕೊಂಡು, ಸಾಧ್ಯವಾದರೆ ಒಂದು ಕಲ್ಲುಪ್ಪು, ಒಂದೇ ಒಂದು ಸಣ್ಣದಾಗಿ ಕಲ್ಲುಪ್ಪು ಹಾಕ್ಕೊಂಡು ಅದನ್ನು ಕುಡಿತಾ ಬನ್ನಿ. ಇದು ನಿಮಗೆ ಆ ಸಮಯದಲ್ಲಿ ಗರ್ಭ ಹಿಂಡುವಂಥದ್ದು, ಈ ಡೇಟಲ್ಲಿ ಹೆಚ್ಚಾಗಿ ನೀವು ಬ್ಲೀಡಿಂಗ್ ಆಗುವಂಥದ್ದು, ಇದೆಲ್ಲವೂ ಒಂದು ಕಂಟ್ರೋಲ್ ಬಂದ್ಬಿಡುತ್ತೆ. ಮತ್ತು ಈ ಸಮಯದಲ್ಲಿ ಮೊಸರು ತಿನ್ನಬಾರ್ದು, ಈ ಥರ ಮಾಡ್ಕೊಳ್ಳಿ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಹಾಗೆ ಹೆಣ್ಣು ಮಕ್ಕಳಿಗೆ ಅಂತಲೇ ಇಂಥ ಸಮಸ್ಯೆಗಳು ಬಂದಾಗ ನೀವು ಆದಷ್ಟು ಅಶೋಕಾರಿಷ್ಟ ಅಂತಕ್ಕಂಥದ್ದು ಒಂದಿದೆ. ಅಶೋಕಾರಿಷ್ಟ ಆಯುರ್ವೇದಿಕಲ್ಲಿ ಸಿಗುತ್ತೆ. ಅದನ್ನು ಒಂದು ಸ್ವಲ್ಪ ತಂದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸತಿನೂ ಒಂದೊಂದು ಟೀ ಸ್ಪೂನ್ ಅಷ್ಟು ತಗೊಳ್ತಾ ಬನ್ನಿ. ನೀವು ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರ ತಾಯಿ. ಒಳ್ಳೆದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗೋದು ಸಹಜವೇ. ಮನಸ್ಸು ಯಾವುದಕ್ಕೂ ಸಹಿತ ಹೇಳಿದ ಮಾತು ಕೇಳುವಂಥದ್ದಲ್ಲ. ಯಾಕೆಂದರೆ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಬೇರೆ, ಅದರಂತೆ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದರೆ ನಿಮ್ಮ ಮನಸ್ಸು ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ದಿನ ಇವತ್ತಲ್ಲ.
ಆದರೆ ಇವತ್ತು ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯನ್ನು, ಗ್ರಾಮದೇವತೆಯನ್ನು, ನಿಮ್ಮ ಕುಲದೇವರನ್ನು ತಾವು ಪ್ರಾರ್ಥನೆ ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನೀವು ಯಾವ ಚಿಂತನೆಯನ್ನು ಮಾಡಬೇಕಾದ್ರೂ, ಯಾವ ಸರಿ ತಪ್ಪಿನ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಒಂದು ಯೋಚನೆ ಮಾಡಿ. ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ 2 ರಿಂದ 4:20 ಜಾಗೃತವಾಗಿರಬೇಕು, ಎಚ್ಚರಿಕೆ ಆಗಿರಬೇಕು, ಜೋಪಾನವಾಗಿರಬೇಕು. ಹಾಗೆ ಮಾಡಿ ನಡೆಸುವಂತಹ ಕೆಲಸಗಳಲ್ಲಿ, ಮಾಡುವಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ, ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಲಿ, ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವೂ ಬೇಕು. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಹೆಸರು ಮತ್ತು ಉದ್ದು ಈ ಎರಡನ್ನೂ ಸಹಿತ ಆಚೆ ದೃಷ್ಟಿ ತೆಗೆದು ಆಚೆ ಹಾಕೋದರಿಂದ, ಹಾಗೆ ಯಾರಾದರೂ ಬಡವರ್ಗದಲ್ಲಿರ್ತಕ್ಕಂಥವ್ರಿಗೆ, ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಅನ್ನ ಆಹಾರವನ್ನು ನೀವು ದಾನವಾಗಿ ಕೊಟ್ಟಿದ್ದೇ ಆದರೂ ಸಾಕಷ್ಟು ಲಾಭವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ದಿನ ಅಲ್ಲ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಸರಿಯಾದ ಅರ್ಥವಿಲ್ಲದಂಥ ರೀತಿ ನಿಮ್ಮ ಬದುಕಾಗಿ ಎಲ್ಲೋ ಒಂದು ಕಡೆ ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಆಗಲಿ, ನಿಮ್ಮ ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಇರಬೇಕು. ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ವಿಷ್ಣು ದೇವರ ಪ್ರಾರ್ಥನೆ, ಹನುಮನ ಆರಾಧನೆಯಿಂದ ತುಂಬ ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಆದರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ವಾಹನಗಳಲ್ಲಿ ಚಲಿಸುವಾಗಲೂ ಸಹಿತ ಸ್ವಲ್ಪ ಎಚ್ಚರಿಕೆಯಲ್ಲಿರಿ. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೂ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಭೂಮಿಯಿಂದ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ರಾಶಿಫಲಗಳಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಶಾಂತಿ, ಸಮಾಧಾನ, ಜೊತೆಗೆ ಎಲ್ಲವನ್ನೂ ಸಹಿತ ಸಾಕಷ್ಟು ಹೊರೆಯನ್ನು ತಲೆ ಮೇಲೆ ಹೊತ್ಕೊಳ್ಳುವಂಥ ಪರಿಸ್ಥಿತಿ. ಎಲ್ಲ ಜವಾಬ್ದಾರಿ ನಿನ್ನ ಮೇಲೆ ಇದೆಯೇನೋ, ಅಥವಾ ನಾನೇ ನಡೆಸಬೇಕಾಗಿದೆಯೋ, ಅಥವಾ ನನ್ನಿಂದ ಏನೋ ದೊಡ್ಡ ತಪ್ಪಾಗಿದೆಯೇನೋ, ಅಥವಾ ನನ್ನ ಅಪೇಕ್ಷೆನೇ ತಪ್ಪೇನೋ, ಈ ಪ್ರಕಾರವಾದಂಥ 10 ಹಲವಾರು ವಿಭಿನ್ನ ಆಲೋಚನೆಗಳು ಎದುರಾಗ್ತಾ ಇರುತ್ತೆ. ಮಾನಸಿಕವಾದಂತಹ ಒತ್ತಡ ಎಲ್ಲವೂ ಇದ್ದು ಯಾವುದೂ ಇಲ್ಲದಂಥ ರೀತಿ, ಎಲ್ಲವೂ ನಮ್ಮೊಂದಿಗಿದೆ, ಎಲ್ಲವೂ ನಮ್ಮ ಪರಿಸರದಲ್ಲಿದೆ, ಆದರೆ ಯಾವುದೂ ಸಹಿತ ನಮಗೆ ಬೇಕಾದಂಥ ರೀತಿ ಇಲ್ವಲ್ಲ ಎಂಬತಕ್ಕಂಥ ಚಿಂತನೆ. ಆದರೂ ಇವತ್ತಿನ ದಿವಸ ವಿದ್ಯಾರ್ಥಿಗಳಾಗಲಿ, ವ್ಯವಹಾರ ಮಾಡ್ತಕ್ಕಂಥವ್ರಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಗಲಿ, ಸಣ್ಣ ಒಂದು ಸಮಸ್ಯೆಗಳೆದುರಾಗಿ ಮನಸ್ಸಿಗೆ ಮಾನಸಿಕವಾದಂಥ ನೋವುಂಟಾಗುವಂಥ ಪರಿಸ್ಥಿತಿ. ಯಾರೂ ಬೇಡ, ಹೇಗೂ ಬೇಡ, ನಾವೆಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದರೆ ಸಾಕು, 4 ಗೋಡೆ ಮಧ್ಯದಲ್ಲಿ ಕೂತರೆ ಸಾಕು, ಯಾರೊಬ್ಬರನ್ನು ಮಾತಾಡಿದ್ರು ಏನೋ ಒಂದು ಸಮಸ್ಯೆ ಎದುರಾಗ್ಬೋದೇನೋ ಎಂಬತಕ್ಕಂಥ ಆತಂಕ, ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇಂಥ ಚಿಂತನೆಗಳಾಗುವಂಥದ್ದು, ಇಂಥ ಪರಿಸ್ಥಿತಿ ಆಗುವಂಥದ್ದು ಸಹಜವೇ. ಇದರ ಮಧ್ಯ ಆರೋಗ್ಯ ಸಹಿತ ಅಷ್ಟು ಸರಿ ಇರೋದಿಲ್ಲ, ಆರೋಗ್ಯದಲ್ಲೂ ವ್ಯತ್ಯಾಸ. ಆದರೆ ಮನುಷ್ಯ ಬದುಕುಳಿಯೋದೇ ಬೇಡಪ್ಪ ಅನ್ನೋ ಮಟ್ಟಕ್ಕೂ ಹುಚ್ಚೆದ್ದು ಕುಡಿಯುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಕಾರಣ ಶನಿಯಿಂದ. ಜಾತಕದಲ್ಲಿ ಶನಿ ಹೀಗಿದ್ದಾಗ, ಶನಿಯ ಗ್ರಹದ ಆ ದೃಷ್ಟಿಕೋನ ಹೀಗಿದ್ದಾಗ ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಇಂತಹ ಸಮಯದಲ್ಲೇ ಧೈರ್ಯ ತಂದುಕೊಳ್ಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ತುಳಸಿಯಿಂದ ಸ್ವಾಮಿಗೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ, ಸಾಧ್ಯವಾದರೂ ಮಧ್ಯಾಹ್ನ ನಿಮ್ಮ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವಿನ ಅರ್ಥ ಮಾಡ್ಕೊಂಡಿಷ್ಟು ಅನ್ನದಾನವನ್ನು ಮಾಡಿದ್ರೆ ಸಾಕಷ್ಟು ಲಾಭವನ್ನು ತಂದುಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರಲಿ ಕುಂಭರಾಶಿಯವರಿಗೆ. ಒಳಿತಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ, ವೃತ್ತಿ ವ್ಯಾಪಾರ ವ್ಯವಹಾರಗಳ ಕಡೆ ಒಂದಷ್ಟು ಲಾಭ ತರಬೇಕಾದರೂ ಮನಸ್ಸು ತಿಳಿಯಾಗಿಟ್ಕೊಳ್ಬೇಕು. ಮನಸ್ಸಲ್ಲಿ ಬೇರೇನೂ ಆಲೋಚನೆ ಮಾಡಬಾರ್ದು. ಹಾಗೆ ಯಾರೊಬ್ಬರ ವ್ಯವಹಾರ ಮಾಡಬೇಕಾದ್ರೂ, ಯಾರೊಬ್ಬರೊಂದಿಗೆ ನಡೆಸಬೇಕಾಗಿರ್ತಕ್ಕಂಥ ವ್ಯವಹಾರಗಳಾದರೂ ತಾಳ್ಮೆ ಸಮಾಧಾನದಿಂದ ಇದ್ದರೆ ಮಾತ್ರ ಲಾಭ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ನೀವು ಅಂದುಕೊಂಡಷ್ಟು ಲಾಭ ನಿಮಗೆ ಸಿಗಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಎಲ್ಲಾದರೂ ಒಂದು ಕಡೆ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಹಾಗೆ ಒಂದು ಶಕ್ತಿ ದೇವಾಲಯಕ್ಕೋ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೋ, ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ನಿಮ್ಮ ಕರಹಸ್ತದಿಂದ ಏನಾದರೂ ಕಿಂಚಿತ್ತು ಒಂದು ದಾನ ಮಾಡ್ತಕ್ಕಂಥದ್ದು, ಅಥವಾ ಅವರ ಅನುಕೂಲಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪುರಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು, ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದೊಡ್ಡಮರದಿಂದ ಗುರುಜಿ. ಓಕೆ ತಾಯಿ. ಅಮ್ಮ, ತಮ್ಮ ಹೆಸರು? ಪ್ರೇಮ ಅಂತ. ಹಾ ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಕೊಡಿ ಗುರುಜಿ ಕೊಡಿ. ಹಲೋ ಗುರುಜಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಆಗ್ಲಿಮ್ಮ, ಹೇಳಿ ತಾಯಿ. ಗುರುಜಿ ನಾವು ಮನೆ ಕಟ್ಟಿದೀವಿ, ತುಂಬಾ ಸಾಲದಲ್ಲಿ ಕಟ್ಟಲ್ಲಿ. ಮನೆ ಸೇಲ್ ಮಾಡ್ಬೇಕು ಅಂತ 2 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ. ನಮ್ ರೈತಿಗೆ ಯಾರು ಬರ್ತಾ ಇಲ್ಲ ಗುರುಜಿ. ಅದಕ್ಕೆ ಏನಾದ್ರು ಪರಿಹಾರ ಹೇಳ್ತೀರೇನು ಅಂತ. ತುಂಬಾ ವರ್ಷದಿಂದ ನೋಡ್ತೀನಿ ಗುರುಜಿ, ನಾನೇನು ಓದಿಲ್ಲ ಬರ್ತಿಲ್ಲ. ನಿಮ್ಮನ್ನಂತೂ ನೋಡ್ದಲ್ಲಿ ಯಾವ ಕೆಲ್ಸನೂ ನಾನು ಮಾಡಕ್ಕೆ ಹೋಗಲ್ಲ. ಬೆಳಿಗ್ಗೆ 8 ಗಂಟೆ ಆದ್ರೆ 9:30ವರೆಗೂ ಟಿವಿನೇ ಆಫ್ ಮಾಡಲ್ಲ ಗುರುಜಿ. ಆಗ್ಲಿಮ್ಮ. ಆದ್ರೆ ನಿಮ್ದು ಗಲಾಟೆ ಆಯ್ತಾ ಇರ್ಲಿಲ್ಲ. 2 ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ಮನೆ ಸೇಲ್ ಮಾಡಕ್ಕೆ. ಗಲಾಟೆ ಆಯ್ತಾ ಇಲ್ಲ, ಮಾಡ್ತಾ ಇಲ್ಲ. ಕಷ್ಟಪಟ್ಟು ಮನೆ ಕಟ್ಸಿ ಅದ್ರಲ್ಲಿ ವಾಸ ಮಾಡೋದ್ ಬಿಟ್ಟು ಯಾಕೆ ಸೇಲ್ ಮಾಡ್ತಾ ಇದ್ದೀರಿ? ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಲೋನ್ ತಗೊಂಡಿದೀವಿ ಗುರುಜಿ. ಅದು ಲೋನ್ ಐತೆ, ಲೋನ್ ಬರೀ ಬಡ್ಡಿಗೆ ಹೋಯ್ತೈತೆ, ಲೋನ್ ತೀರ್ತಾನೆ ಇಲ್ಲ ಗುರುಜಿ. ಲೋನ್ ಅಂದ್ರೆ ಹಾಗೆಮ್ಮ, ನಾವು ಹಣ ತಗೊಳ್ಳುವಾಗ ಗೊತ್ತಾಗಲ್ಲ, ಕಷ್ಟನೂ ಸುಖ ನಮ್ಗೆ ದುಡ್ಡು ಬಂತಲ್ಲ ಬಲ್ಕಾಗಿ ಅಂತ ತಗೊಂಡ್ಬಿಡ್ತೀವಿ. ಆಮೇಲೆ ತಿಂಗಳ ಕಟ್ಟೋದಕ್ಕೆ ಪ್ರಾರಂಭದಲ್ಲಿ ನಾವು ದುಡ್ಡು ಇದೆಯಲ್ಲ, ನಾವು ಕಟ್ಟೋ ದುಡ್ಡೆಲ್ಲ ಬರೀ ಬಡ್ಡಿಗೆ ಹೋಗೋದದು. ನಿಮಗೆ ಅಂತಲ್ಲ, ಎಲ್ಲರಿಗೂ ಈ ಪನಿಷ್ಮೆಂಟ್ ಇದೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಲೋನು ಪರ್ಸೆಂಟೇಜ್ ಕಡಿಮೆ ಅಂತಾರೆ, ಪರ್ಸೆಂಟೇಜ್ ಕಡಿಮೆ ನಿಜ. ಆದರೆ ನಾವು ಮೊದಲು ಒಂದಿಷ್ಟು ದಿವಸ ಬರೀ ನಾವು ಕಟ್ಟೋ ದುಡ್ಡೆಲ್ಲ ಬರೀ ಬಡ್ಡಿಗೆ ತೊಗೊಳ್ತಾರೆ. ಹಾಗಂತ ನಾವು ಜಾಸ್ತಿ ದುಡ್ಡು ಕಟ್ಟಕ್ಕೂ ಆಗಲ್ವಲ್ಲ, ನಮ್ಮ ದುಡಿಮೆ ಬೇಕಲ್ವಾ? ನೋಡಿ, ಕಷ್ಟಪಟ್ಟು ಲೋನ್ ಮಾಡಿ ನೀವು ಮನೆ ಕಟ್ಟಿದ್ರಿ, ಆ ಮನೇಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಪರಿಸ್ಥಿತಿ. ಈ ಕಡೆ ಸಂಪಾದನೆ ಮಾಡಿ ದುಡ್ಡೂ ಇಲ್ಲ, ನೆಮ್ಮದಿನೂ ಇಲ್ಲ. ಈಗ ಮನೆಯೂ ಸೇಲ್ ಮಾಡಬೇಕು ಅಂತಿದ್ರಿ, ಸೇಲ್ ಮಾಡೋದಕ್ಕೆ ನಿಮ್ಮ ಬಡ್ಜೆಟಿಗೆ ಬರಲ್ಲ, ನಿಮ್ಮ ರೇಟಿಗೆ ಬರೋದಿಲ್ಲ. ನಿಮ್ಮ ರೇಟಿಗೆ ಬರಲಿಲ್ಲ ಅಂದರೆ ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೋಗ್ತಿರುತ್ತೆ. ಕೊನೆಗೆ ಏನಪ್ಪ ಅಂದರೆ ನೆಮ್ಮದಿ ಇಲ್ಲದಂಥ ಬದುಕು. ಏನೋ ಭಗವಂತ ಕೊಟ್ಟಂಥ ಹಿಟ್ಟೋ ಸೊಪ್ಪೋ ತಿನ್ಕೊಂಡು ಮನೆಗಿರೋಣ ಅಂದರೆ ಈ ಸಾಲದ ಬಾಧೆ ಜಾಸ್ತಿ. ಇದರಿಂದ ತುಂಬ ಜನ ನರಳ್ತಾ ಇದ್ದೀರಿ. ಹಾಸಿಗೆ ಇದ್ದಷ್ಟು ಕಾಲು ಚಚ್ಕೋಬೇಕಮ್ಮ. ಮನೆ ಕಟ್ಟುವಾಗ ಸಾಧ್ಯವಾದಷ್ಟು ಸಾಲ ಕೊಡೋ ಪುಣ್ಯಾತರು ತುಂಬ ಜನ ಬರ್ತಾರೆ. ಆ ಟೈಮ್ನಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡ್ರೆ ಆಯಿತು. ನೋಡು ತಾಯಿ, ಮಲಗೋದಕ್ಕೆ ಕೂತ್ಕೊಳ್ಳೋದಕ್ಕೆ ಇರಬೇಕಾದಂಥ ಸುಂದರವಾದ ಒಂದು ಲಕ್ಷಣವಾದ ಗೃಹ ಬೇಕು, ಮನೆ ಬೇಕು. ಹಾಗಂತ ಅತಿಯಾದಂಥ ರೀತಿಯಲ್ಲಿ ನಾವು ಏನೋ ಬೇರೊಬ್ಬರು ಪಕ್ಕದ ಮನೆಯವ್ರು ಏನೋ ಮಾಡಿದ್ದಾರೆ ಅಂತ ನಾವೇನೋ ಮಾಡೋಕ್ಕೆ ಹೋದ್ರೂ ಎಡವಟ್ಟಾಗ್ಬಿಡುತ್ತೆ. ನಮ್ಮ ಬದುಕು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಯೋಚನೆ ಮಾಡಬೇಕಲ್ವಮ್ಮ. ತಪ್ಪು ಮಾಡ್ಕೊಂಬಿಟ್ಟಿದ್ದೀರಿ. ಆದರೂ ನಾನೊಂದು ಮಾತು ಹೇಳ್ತೀನಿ. ಯಜಮಾನ್ರು ಗುರುಜಿ ಮಾತು ಕೇಳಲ್ಲ, ಫ್ರೆಂಡ್ಗಳು ಮಾತು ಕಟ್ಕೊಂಡು ಕಟ್ಟಿರು. ನಮ್ಗೆ 2 ಹೆಣ್ಮಕ್ಳು, ಗಂಡು ಮಕ್ಳು ಇಲ್ಲ. ಆಮೇಲೆ ಇದು ನನ್ಗೂ ಶುಗರು BP, ಯಜಮಾನ್ರಿಗೂ ಶುಗರು BP ಇದೆ. ನೀವು ಅರ್ಧ ಯೋಚನೆ ಮಾಡೋದ್ರಿಂದಾನೇ ಇವೆಲ್ಲ ಬರೋದು. ಆಮೇಲೆ ತುಂಬಾ ಯೋಚನೆ ಮಾಡೋದ್ರಿಂದ ಹೇಳ್ತೀವಿ ಇರ್ರಿ ಗುರುಜಿ, ಸ್ವಲ್ಪ ಮೊನ್ನೆ ಬೇರೆ ಹುಷಾರಿರ್ಲಿಲ್ಲ. ಯೂರಿನ್ ಪ್ರಾಬ್ಲಮ್ ಆಗ್ಬಿಟ್ಟು ಮಾತಾ ಹಾಸ್ಪಿಟ್ಲಲ್ಲಿ 2 ಸತಿ 3 ಸತಿ ಅಡ್ಮಿಟ್ ಮಾಡಿದ್ದು. ಅದು ಆಪರೇಷನ್ ಬೇರೆ ಆಯ್ತು. ಅವ್ರಿಗೆ ಯಾರು ದುಡ್ದು ಸಾಲ ತೀರ್ಸೋರು ಇಲ್ಲ, ಅದಕ್ಕೋಸ್ಕರ ಮನೆ ಸೇಲ್ ಇಕ್ಕಿದ್ವಿ, ಆಯ್ತಾನೆ ಇಲ್ಲ ಗುರುಜಿ. ಇಲ್ಲ, ಆಗುತ್ತೆ, ಚಿಂತೆ ಮಾಡಬೇಡಿ. ಸದ್ಯದಲ್ಲೇ ಎಲ್ಲ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬ ಅನುಕೂಲ ಇದೆ. ನೀನೊಂದು ಕೆಲಸ ಮಾಡು, ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡು. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಇವತ್ತೇ ಪ್ರಾರ್ಥನೆ ಮಾಡು. ತಲೆಗೆ ಸ್ನಾನ ಮಾಡ್ಕೋ, ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡು. ಭಗವಂತ, ನಮ್ಮ ಭೂಮಿಯಲ್ಲಿರೋ ದೋಷ ಬೇಗ ದೂರ ಆಗಿ ಒಂದು ಮನೆ ಉಳ್ಕೊಂಡು ಸಾಲ ತೀರುವಂಥದ್ದಾಗಲಿ, ಅಥವಾ ಈ ಮನೆ ಕೊಟ್ಟು ಇನ್ನೊಂದು ಮನೆ ತೊಗೊಳಕ್ಕೆ ದಾರಿ ಆದರೂ ನನಗಾಗಲಿ. ಒಟ್ಟಾರೆ ನನಗೆ ಅನುಕೂಲ ಆಗಬೇಕು. ಅನುಕೂಲ ಆದ ತಕ್ಷಣ ನೀನು ದರ್ಶನಕ್ಕೆ ಬರ್ತೀನಿ ಅಂತ ಇವತ್ತು ಪ್ರಾರ್ಥನೆ ಮಾಡಿ. ಗುರುಜಿ ಹೋಗಿ ಬಂದಿದೀವಿ ಗುರುಜಿ, ಎಲ್ಗೂ ಬೋರ ಸ್ವಾಮಿಗೂ ಹೋಗಿ ಬಂದಿದೀವಿ. ಹೋಗಿ ಬಂದ್ರಾ? ಎಲ್ಲಿ ಹೋಗಿದ್ರಿ? ಹೋಗಿ ಬಂದು ಫೋಟೋ ತಗೊಂಬಂದು ಡೈಲಿ ನೀವು ನೋಡ್ತೇನೆ ಹೇಳ್ತೇನೆ ಇರ್ತೀರಲ್ಲ ಗುರುಜಿ. ಬೋರ ಸ್ವಾಮಿ ಪ್ರಾರ್ಥನೆ ಮಾಡ್ರಿ. ಮೊನ್ನೆಲ್ಲ ಹೇಳಿದ್ರಿ ನಮ್ ರಾತ್ರಿಗೆ ಎಲ್ಲ, ನಾನು ಫುಲ್ಲು ನೀವು ಹೇಳಿದೆಲ್ಲ ಪ್ರಾರ್ಥನೆ ಏನೇನ್ ಬಿಸಿ ಇವತ್ತು ಹೇಳಿದೀರ. ಅದೇ ಅಕ್ಕಿ ಉದ್ದಿನ ಬೇಳೆ ಬಿಸಿ ತೆಗ್ದು ಹಾಕಿದ್ದೇನೆ, ಎಣ್ಣೆನು ಕೂಡ ಹೇಳ್ರಿ, ಎಲ್ಲ ಮಾಡ್ತೀನಿ ಗುರುಜಿ ನೀವು ಹೇಳಿದೆಲ್ಲ. ಎಲ್ಲಿ ಹೋಗಿದ್ರೆ? ಯಾವುದೇ ನಮ್ಮ ಆಶ್ರಮಕ್ಕೆ ಬಂದಿದ್ರಾ? ನಿಮ್ಮ ಆಶ್ರಮಕ್ಕೆ ಬಂದಿಲ್ಲ ಗುರುಜಿ, ಇದ್ರ ಹತ್ರ ಅದೆಲ್ಲ ಮಂಡ್ಯದ ಹತ್ರ ಐತಲ್ಲ, ಅಲ್ಲಿ ಹೋಗ್ತೇವೆ ಗುರುಜಿ. ಹೌದಾ? ಇರ್ಲಿ, ಎಲ್ಲ ಕಡೆ ದೇವರಿದ್ದಾನೆ. ಆದರೆ ಇದು ಸಾಲಿಗ್ರಾಮ ಕ್ಷೇತ್ರ ಆದ್ರಿಂದ ಈ ಸಾಲಿಗ್ರಾಮಕ್ಕೆ ಒಂದು ಶಕ್ತಿ ಇದೆ ಅಮ್ಮ. ಬಂದು ಹೋಗೋರು ತುಂಬ ಜನ ಭಕ್ತರು ಹೇಳೋ ಮಾತದು. ಇದು ಬರೀ ಆನಂದ್ ಗುರುಜಿ ಇಲ್ಲಿ ಕೂತ್ಕೊಂಡು ಹೇಳೋ ಮಾತಲ್ಲ. ಬರೋ ಭಕ್ತರು ಅವರ ಮಾತು, ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ತಿದ್ದಾರೆ.
ಒಂದ್ಸತಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಒಂದ್ಸತಿ ಲಕ್ಷ್ಮೀಪುರ ಸ್ವಾಮಿನ ಪ್ರಾರ್ಥನೆ ಮಾಡಿ ಇವತ್ತೇ ಸಾಲಿಗ್ರಾಮ ಎಂಬತಕ್ಕಂಥ ಮಾತನ್ನು ಹೇಳಿ ಸಾಲಿಗ್ರಾಮ ಕ್ಷೇತ್ರ ಅಂತ ಮನಸ್ಸಲ್ಲಿ ಅಂದುಕೊಂಡು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆದಷ್ಟು ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ, ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಅದಾದ್ಮೇಲೆ ಒಂದ್ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಗುರುಜಿ ನನ್ಗೆ ಗೊತ್ತಾಗಲ್ಲ ಎಲ್ಲೋಕ್ಕೂ ಬರಕ್ಕೂ ಅದೇ ಯಜಮಾನ್ರೆ ಕರ್ಕೊ ಬರ್ಬೇಕು ಜೊತೆಲಿ. ಹೇಳಿ ಯಜಮಾನ್ರಿಗೆ ಹೇಳಿ ಎಲ್ಲ ದಂಪತಿಗಳ ಸಮೇತ ಮಕ್ಕಳನ್ನೂ ಕರ್ಕೊಂಡು ಬನ್ನಿ, ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಒಳ್ಳೇದಾಗಲಿ.